ಫಸ್ಟ್ ಆಫ್ ಆಲ್ ಮಂಡ್ಯ ಆದ ತಕ್ಷಣ ನಮ್ಗೆ ನೆನಪಾಯ್ತು. ತುಂಬಾ ಕೋಪ ಜಾಸ್ತಿ ನಿಮ್ಗೆ. ರಫ್ ಅಂಡ್ ಟಫ್ ನಿಮ್ ಜನ. ಅರೆ ಪ್ರೀತಿ ನೋಡ್ರಿ, ಪ್ರೀತಿ ಕರೆಕ್ತೀವಿ ನಾವು. ಏನ್ ನೀವ್ ಒಂದ್ ಆಂಗಲ್ ಇಂದ ನೋಡ್ತೀರಾ? ಈಗ ಅಂಬಿ ಅಣ್ಣನ ಹತ್ರ ಬೈಸ್ಕೊಳಕ್ಕೆ ಎಷ್ಟು ಜನ ಹೋಗ್ತಾ ಇದ್ರು ಮೀಡಿಯಾದವರೆಲ್ಲ. ಅಂಬಿ ಸರ್ನ ಲೈಕ್ ಅಂದ್ರೆ ನಿಮ್ ಊರಿಗೆ ಬಂದಾಗ ನೀವು ಭೇಟಿ ಆಗಿಲ್ಲ? ಇಲ್ಲ, ಸಿಟಿಯಲ್ಲೇ, ಮಂಡ್ಯ ಸಿಟಿ ಸ್ಟೇಡಿಯಂ ಅಲ್ಲೇ ಫಸ್ಟ್ ಟೈಮ್ ನೋಡಿದ್ದು. ನಮ್ಗೆ ಹೀರೋಗಳನ್ನ ನೋಡಿದ ಏನೋ ಒಂಥರ ದೇವ್ರು ನೋಡಿದಂಗೆ ಫೀಲ್ ನಮ್ಗೆ. ಅಂಡ್ ದಾದಾ ಅವ್ರನ್ನ ನೋಡಿ ಅವ್ರನ್ನ ತುಂಬಾ ದೂರದಲ್ಲಿ ನೋಡಿದ್ದು. ವಿಷ್ಣು ಸೇನಾ ಸಿನಿಮಾ ಪ್ರೀ ವೆಡ್ಡಿಂಗ್ ಶೂಟ್, ಒನ್ ಬ್ಯಾಚಲರ್ಸ್ ಪಾರ್ಟಿ. ನಾನು ಮದ್ವೆ ಆಗ್ಬಾರ್ದು ಅಂತ ಅನ್ಕೊಂಡಿದೀನಿ. ಬಾ, ನಿಂತಿದ್ದ ಜಾಗದಲ್ಲಿ ತಾಳಿ ಕಟ್ತೀನಿ, ಹೋಗೋಣ. ದೇವಸ್ಥಾನ ದೇವರು ನನಗೆ ಗೊತ್ತಿಲ್ಲ. ನನ್ನ ಕಷ್ಟ ಕಾಲದಲ್ಲಿ ವ್ಯಕ್ತಿಗಳನ್ನ ದೇವ್ರನ್ನ ಕಾಣ್ತೀನಿ. ಅದನ್ನ ಬಿಟ್ರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವ್ರಿದೆ ಕೈ ಮುಗಿಬೇಕು, ಆಚೆ ನಿಂತ್ಕೋತೀನಿ. ಅಪ್ಪ ಅಣ್ಣ ಬಂದಿದ್ದೀನಿ. ಗಂಡು ಮಕ್ಳು ಜೀವನ ಸಾಯಿದ್ರು ಸೆಟ್ಲ್ ಆಗಲ್ಲ. ಗಂಡು ಮಕ್ಳು ಜೀವನ ಸೆಟ್ಲ್ ಆಗದೆ ಸತ್ತು. ಇಲ್ಲ, ಅಪ್ಪ ಮಾಡಿಟ್ಟಿರ್ಬೇಕು. ಮದುವೆ ಅಂತ ಮಾತುಕತೆ ಎಲ್ಲ ಆದಾಗ ಗಂಡಿನ ಬ್ಯಾಕ್ಗ್ರೌಂಡ್ ಹಿಂಗಿರ್ಬೇಕು, ಮನೆ ಹಿಂಗಿರ್ಬೇಕು ಅಂತ ಹೇಳೋ ಒಂದು ಹೆಣ್ಣು ತನ್ನ ಅಪ್ಪ ಎಷ್ಟನೇ ವಯಸ್ಸಲ್ಲಿ ಮನೆ ಕಟ್ಟಿಸ್ತಾ. ಅದಕ್ಕೆ ಎಷ್ಟೋ ಗಂಡು ಮಕ್ಳು ಮದುವೆ ಆಗಿ ಹಂಗೆ ಉಳ್ಕೊಂಡ್ಬಿಟ್ಟಿದ್ದಾರೆ. ವಿವೇಕ್ ಸರ್ ಫ್ರಮ್ ಮಂಡ್ಯ ಅಂತಾಗ್ಲೇ ಗೊತ್ತಾಯ್ತು. ಸಿಕ್ಕಾಪಟ್ಟೆ ಇಷ್ಟ ನನಗೆ. ಅವ್ರನ್ನ ನೋಡಿದ್ದೀರಾ ಸರ್? ಮುಗಿಸ್ಕೊಂಡಿದ್ದೀನಿ. ಹೌದಾ? ಅದು ಹೇಳ್ಬೇಕು ಸರ್. ಅಂಡ್ ಫಸ್ಟ್ ಆಫ್ ಆಲ್ ಮಂಡ್ಯ ಆದ ತಕ್ಷಣ ನಮ್ಗೆ ನೆನಪಾಯ್ತು. ಅಂಡ್ ಮಂಡ್ಯದವ್ರು ಅಂದ್ರೆ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತು, ತುಂಬಾ ಸ್ವೀಟ್ ಅಂಡ್ ಹೇಗೆ ಅಂದ್ರೆ ತುಂಬಾ ಕೋಪ ಜಾಸ್ತಿ ನಿಮ್ಗೆ. ರಫ್ ಅಂಡ್ ಟಫ್ ನಿಮ್ ಜನ. ಅರೆ ಪ್ರೀತಿ ನೋಡ್ರಿ, ಪ್ರೀತಿ ಕರೆಕ್ತೀವಿ ನಾವು. ಏನ್ ನೀವ್ ಒಂದ್ ಆಂಗಲ್ ಇಂದ ನೋಡ್ತೀರಾ? ಈಗ ಅಂಬಿ ಅಣ್ಣನ ಹತ್ರ ಬೈಸ್ಕೊಳಕ್ಕೆ ಎಷ್ಟು ಜನ ಹೋಗ್ತಾ ಇದ್ರು ಮೀಡಿಯಾದವರೆಲ್ಲ. ಬೈದ್ರೆ ಸಾಕು ಒಂದು ಖುಷಿ. ಯಾವುದೋ ಒಂದು ಎಂಥದ್ದು ಮಂಡ್ಯದಲ್ಲಿ ಅವನ ಇನ್ನೂ ಸ್ಕೂಲೇನೋ ಓದ್ತಾ ಇದೆ. ಸ್ಟೇಡಿಯಮಲ್ಲಿ ಸಮಾವೇಶ ನಡೀತಾ ಇತ್ತು. ಬಂದ್ರು ಹಂಗೆ. ನಾನು ಅನ್ಕೊಂಡು ಕಾಲಿಗೆ ಬಿಳೆ ಅಕ್ಕ ಮುಚ್ಕೊಂಡು ಹಿಂಗೆ ಮಾಡೇ ನಮ್ಮ ಕಾಲಿರೋದು ಬಿಡ್ತೇವೆ ನೀವೆಲ್ಲ. ಈಗ ನನಗೆ ಸುಮ್ಮನೆ ಆಗ್ಬಿಟ್ಟೆ, ಇನ್ನೇನೆಷ್ಟು ಬೈಸ್ಕೊಳ್ಳೋದು ಅಂತ. ಹಂಗೆ ಅನ್ಬಿಟ್ರೆ ಗೊತ್ತಲ್ಲ, ಡೇರಿಂಗ್ ಮನುಷ್ಯ. ಬದುಕಿದ್ರೆ ಇಂಡಸ್ಟ್ರಿಯಲ್ ಅಂಬಿ ಅಣ್ಣ ಹತ್ರ ಬದುಕಬೇಕು. ಬಟ್ ಅಂಬಿ ಅಣ್ಣ ಹತ್ರ ಬದುಕೋ ಪ್ರಯತ್ನ ತುಂಬಾ ಜನ ನಟರು ಮಾಡ್ತಿದ್ರೆ, ಬಟ್ ಆಗ್ತಾ ಇಲ್ಲ ಅವ್ರಿಗೆಲ್ಲ. ಫೇಕ್ ಆಗಿ ಮಾಡ್ತಾ ಇದಾರೆ, ಬಟ್ ಅದು ಆಗಲ್ಲ. ಒನ್ ಅಂಡ್ ಓನ್ಲಿ ಬ್ರ್ಯಾಂಡ್ ಅಂಬಿ ಅಣ್ಣ. ಹಂಗೆ ಅದು ಯಾರು ಬೀಟ್ ಮಾಡೋಕ್ಕಾಗಲ್ಲ. ಅದು ತುಂಬ ಸೌಮ್ಯವಾಗಿ ಅಣ್ಣವರಿದ್ರು, ದಾದಾ ಇದ್ರು, ಅವ್ರನ್ನ ಬೀಟ್ ಮಾಡೋಕ್ಕಾಗಲ್ಲ. ಸೊ ಈ ಮೂರು ಲೆಜೆಂಡರಿ ಆ್ಯಕ್ಟರ್ಗಳನ್ನ ಸರ್ ಅಂಬಿ ಸರ್ನ ಲೈಕ್ ಅಂದ್ರೆ ನಿಮ್ ಊರಿಗೆ ಬಂದಾಗ ನೀವು ಭೇಟಿ ಆಗಿಲ್ಲ? ಇಲ್ಲ, ಸಿಟಿಯಲ್ಲೇ, ಮಂಡ್ಯ ಸಿಟಿ ಸ್ಟೇಡಿಯಂ ಅಲ್ಲೇ ಫಸ್ಟ್ ಟೈಮ್ ನೋಡಿದ್ದು. ನಮಗೆ ಹೀರೋಗಳನ್ನ ನೋಡಿದ ಏನೋ ಒಂಥರ ದೇವ್ರು ನೋಡಿದಂಗೆ ಫೀಲ್ ನಮಗೆ. ಬಟ್ ಅವರು ಅಷ್ಟು ರೆಬಲ್ ಅಂತ ಗೊತ್ತಿರಲಿಲ್ಲ ನಮಗೆ. ಬೈತಾರೆ, ಬಟ್ ಬೈಯೋದ್ರಲ್ಲಿ ಒಂದು ಪ್ರೀತಿ ಇರೋದು. ಸುಮ್ಮನೆ ಬೈಯೋದಿಲ್ಲ ಮನುಷ್ಯ. ಈಗ ಮೀಡಿಯಾದಲ್ಲಿ ನೋಡಿರ್ಬೇಕು ನೀವೆಲ್ಲ, ಅಂಬಿ ಅಣ್ಣದಾಗಿ ತುಂಬ ಟ್ರೋಲ್ ಮಾಡ್ತಾ ಇರ್ತಾರೆ. ನ್ಯೂಸ್ ಆಂಕರ್ನಾಗೆ ಎದ್ದೋಗಮ್ಮ ನೀನು. ಅಷ್ಟು ಖುಷಿ ಅಪ್ಪನ ಹತ್ರ ಬೈಸ್ಕೊಳ್ಳೋದು ಎಲ್ಲರಿಗೂ. ಜಗ್ಗೀಶ್ ಸರ್ನ ನೋಡಿದ್ದೀವಿ ಅಂತ ಅಂದ್ರೆ ಎಲ್ಲಿ ಸರ್? ಅಂದ್ರೆ ಭೇಟಿ ಆಗಿದ್ರ? ಜಗ್ಗಿ ಸರ್ನ ಮಾಮೂಲಿ ಕಾಮಿಡಿ ಕಿಲಾಡಿಗಳು ನಡೀತಿದ್ರು, ಅಲ್ಲೊಂದ್ಸಲ ಭೇಟಿ ಆಗಿದೆ ಅಷ್ಟೇ. ಒಳ್ಳೆ ಮನುಷ್ಯ, ಚೆನ್ನಾಗಿ ಮಾತಾಡ್ತಾರೆ. ಅಂಡ್ ದಾದಾ ಅವ್ರನ್ನ ನೋಡಿದ್ದೀನಿ. ಅವ್ರನ್ನ ತುಂಬ ದೂರದಲ್ಲಿ ನೋಡಿದ್ದು. ವಿಷ್ಣು ಸೇನಾ ಸಿನಿಮಾ. ವಿಷ್ಣು ಸೇನಾನ ಅವಾಗ ಎಷ್ಟನೇ ಕ್ಲಾಸ್ ಹೋದೆ? 5ನೇ ಕ್ಲಾಸ್ 6ನೇ ಕ್ಲಾಸು. ತುಂಬ ದೂರದಲ್ಲಿ ನೋಡಿದ್ದು ನಾನು ಅವ್ರನ್ನ. ಆ ಒಂದು ಜನ ಸಮೂಹ ಸೇರಿತ್ತು ಅವಾಗಲೂ ಮಂಡ್ಯ ಸ್ಟೇಡಿಯಮಲ್ಲಿ. ಆ ಫೋಟೋ ಈಗಲೂ ಯೂಟ್ಯೂಬ್ ಗೂಗಲಲ್ಲಿ ಸಿಗುತ್ತೆ. ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಒಂದಷ್ಟು ಜನಸಾಗರ ಇರ್ತಲ್ಲ, ಅದು ಚೆನ್ನಾಗಿತ್ತು. ನನಗಿಷ್ಟ ಆಗಿದ್ದು ಅಂದರೆ ಒಂದ್ಸಲ ಆದರೂ ನೋಡಬೇಕಿತ್ತು ಅಣ್ಣವ್ರನ್ನ ಅಂತ. ಬಟ್ ಆವಾಗ ಇನ್ನೂ ಅತ್ಯಂತ ತುಂಬ ಬಾಲ್ಯಾವಸ್ಥೆಯಲ್ಲಿದ್ವಿ ನಾವು, ಗೊತ್ತಿರಲಿಲ್ಲ ನಮಗೇನಂದರೆ. ಅವಾಗ ವೀರಪ್ಪನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದಾಗ ರಾಜಾ ಕೊಟ್ರಾ. ಅಯ್ಯೋ ಸರ್ ದೇವ್ರೆ, ಅವಾಗ ನಾವು ಸ್ಕೂಲ್ಗೆ ಏನಿತ್ತು ನಮ್ಮ ತಲೆಲಾಗ? ರಾಜ್ಕುಮಾರ್ ಅಂದರೆ ಯಾರು ಗೊತ್ತಿರಲಿಲ್ಲ. ಆ್ಯಕ್ಟರ್ ಅಂತ ಗೊತ್ತು, ಬಟ್ ಅಷ್ಟೊಂದು ಅಭಿಮಾನ ಇವಾಗ ಗೊತ್ತಾಗ್ತಿದೆ ನಮಗೆ. ಅವಾಗ ಯಾರು ಗೊತ್ತಿರಲಿಲ್ಲ. ರಜಾ ಸಿಕ್ತ ಸ್ಕೂಲ್ಗೆ ಸಾಕು ನಮಗೆ ಅನ್ನೋ ಥರ ಇದ್ವಿ. ಅದೇ ವಯಸ್ಸು ವಿಸ್ತಾರ ಆದಂತೆಲ್ಲ ಮೇಡಮ್, ಬೇರೆ ಬೇರೆ ಥರ ಮೆಚ್ಯೂರಿಟಿ ಲೆವೆಲ್ಗೆ ನಾವು ರೀಚ್ ಆಗ್ತೀವಿ. ಈಗ ಅಟ್ ಪ್ರೆಸೆಂಟ್ ನಾನು ಸೋಷಿಯಲ್ ಜೀವನದಿಂದ ದೂರ ಉಳಿದ್ಬಿಟ್ಟಿದ್ದೀನಿ. ಸಾರ್ವಜನಿಕ ಸಭೆ ಸಮಾರಂಭಗಳಿಗೆ ಅಟೆಂಡ್ ಆಗಲ್ಲ, ಫ್ಯಾಮಿಲಿ ಫಂಕ್ಷನ್ಗಳಿಗೆ ಹೋಗಲ್ಲ, ನನ್ನ ಕ್ಲೋಸ್ ಫ್ರೆಂಡ್ಸ್ ಮದುವೆಗೆ ಹೋಗಿಲ್ಲ. ಗೊತ್ತು ನಾನು ಹೋಗಲ್ಲ ಎಲ್ಲೂ ಕೂಡ ಅಂತ. ಒಂದು 5ರಿಂದ 6 ಜನ ಇದ್ದಾರೆ ಅನ್ನೋ ಗುಂಪಲ್ಲಿ ನಾನು ಇರೋದಿಲ್ಲ. ನಿನ್ನ ಜೊತೆ ನಾನು ಬರ್ತೀನಿ, ಕಾಡಿಗೆ ಕರ್ಕೊಂಡು ಹೋಗು ಅಂತಾರೆ. ನನಗೇನೋ ಒಂಥರ ಹಿಂಸೆ. ಇದೆಲ್ಲ ಸ್ವಲ್ಪ ಬಾಲಿಶತನ ಅನ್ನಿಸ್ಬಹುದು, ಬಟ್ ಫ್ಯಾಕ್ಟ್ ಇದು. ನಾನು ಇಲ್ಲಿಂದ ನಾಗರೋಳಿ ಹೋಗ್ಬೇಕಂತ ಅಂದ್ಕೊಂಡು ಗಾಡಿ ತೆಗಿತೀನಿ, ಮಿಡ್ ನೈಟ್ ಹೊರಡೋದು ನಾನು.
ನನಗೇನು, ನಾನು ಯಾವ ಸಾಂಗ್ ಹಾಕಬೇಕು ನನ್ನ ಇಷ್ಟ. ಇದಾಕೋ ಅಲ್ಲಿ ಸ್ಟಾರ್ಟ್ ಆಗುತ್ತೆ ನನಗೆ. ಮತ್ತು ಎ ಸಿ ಶಿಗ್ನಾಗ ಆಗಲ್ಲ ಅದು. ಕಾಡಲ್ಲಿ ಮಾತ್ರ ವಿಂಡೋ ಇಳಿಸೋದು ನಾನು. ನಂಗೆ ಎ ಸಿ ಆಗಲ್ಲ, ಆಫ್ ಮಾಡೋ ವಿಂಡೋ ಇಳಿಸೋದು ಅದು ನನಗಾಗಲ್ಲ. ಸರಿ, ನನಗೆಲ್ಲೋ ಒಂದು ಕಡೆ ಸೆಲೆಕ್ಟೆಡ್ ಜಾಗ ಇರುತ್ತೆ, ಅಲ್ಲಿ ಕೂತ್ಕೊಂಡು ನಾನು ಟೀ ಕುಡಿಬೇಕು. ಗಾಡಿ ಲೆಫ್ಟ್ ಕಳಿತಿರುತ್ತೆ, ಇಲ್ಲಿ ಬೇಡ ಮಗ ಮುಂದಕ್ಕೆ ಹೋಗೋಣ ಬಾ. ಸರಿ ತಡ್ಕೊಂಡೆ. ಮೈಸೂರು ಹೋಗೋ ಹೊತ್ತಿಗೆ ಮಣಿಪಾಲ್ ಸಿಗ್ನಲ್ ಹತ್ರ ನಿಂತ್ಕೊಂಡು ಯೋಚನೆ ಮಾಡ್ತೀನಿ ನಾನು. ಒಬ್ಬನೇ ಹೋದರೆ ಯಾಕೋ ಬೇಡ, ಇಲ್ಲೇ ಆಲ್ಟ್ ಆಗಿದ್ದು, ಬೆಳಗ್ಗೆ ಹೋಗೋಣ ಅಂದ್ಕೊಂಡು, ಅಥವಾ ಬೆಳಗ್ಗೆ ನಾಗರೊಳಗೆ ಹೋಗ್ತೀನೋ ಅಥವಾ ಕೆ ಗುಡಿಗೆ ಹೋಗ್ತೀನೋ ಬಂಡೀಪುರಿಗೆ ಹೋಗ್ತೀನೋ ಗೊತ್ತಿರಲ್ಲ. ಫ್ರೆಂಡ್ಸ್ ಹೋದಾಗ ನಾಗರೋಳ ಅಂತಲ್ಲ, ಇಲ್ಲಾಗ ಹೋಗ್ತಾ ಇದ್ಯಾ, ಬಾರ ಹೋಗೋಣ ಅಂದ್ಬಿಡ್ತಾರೆ. ನನ್ನ ಇಷ್ಟ ಬಂದು ನನಗೆ ಬದುಕಾಗಿ ಬಿಟ್ಬಿಟ್ರೆ ಒಬ್ಬರ ಜೊತೆ ನಾನು ಹೋಗಲ್ಲ, ನನ್ನ ಜೊತೆ ನಾನು ಯಾರನ್ನೂ ಕರ್ಕೊಳಲ್ಲ. ಇದು ಪಾಪ ಎಷ್ಟೋ ಜನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಂತ ಒಬ್ಬೊಬ್ಬರನ್ನ ಕರ್ಕೊಂಡು ಹೋಗಿದ್ದೀನಿ, ಇಲ್ಲ ಅಂತಲ್ಲ, ಕರ್ಕೊಂಡು ಹೋಗಿ ಅವ್ರಿಗೆಲ್ಲ ಪರಿಚಯ ಮಾಡ್ತೀನಿ. ಬಟ್ ಇಬ್ಬರು ಬರ್ತಾರೆ, 3 ಜನ ಬರ್ತಾರೆ, ನಾನು ಕರ್ಕೊಂಡು ಹೋಗಲ್ಲ. ಕಾಡ್ಗೆ ಹೋದ ಗಿಜಿ 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 ಮಾತುಗಳಾಗಲ್ಲ, ನನಗೆ ನಿಶಬ್ದವಾಗಿರ್ಬೇಕು. ಸೈಲೆನ್ಸ್ಗೋಸ್ಕರ ಸೈಲೆನ್ಸ್ ಹೋಗೋದು ನಾನು ಸೈಲೆಂಟ್ಗೆ. ನನ್ನ ಸಿಟಿಯಲ್ಲಿ ನನ್ನ ಜೊತೆ ಯಾರು ಮಾತು ಸಿಗಲ್ವೋ, ಕಾಡಿಗೆ ಹೋದಾಗ ವಿಂಡೋ ಇಳಿಸ್ಬಿಟ್ಟು ಜಿಂಕೆ ಆಯ್ತಾ, ಏನಪ್ಪ ಆರಾಮ, ಚೆನ್ನಾಗಿದೆಯಾ, ಹೇಗಿದೆ, ಮಳೆ ಬೆಳೆ ಎಲ್ಲ, ನನ್ನ ಜೀವನ ಸೂಪರ್ ಆಗಿದೆ ಬಿಡು, ಮತ್ತು ನಿನ್ನ ವಿಶೇಷತೆಗಳು, ಸರಿ ಬರ್ತೀನಿ, ಸಿಗ್ತೀನಿ, ಮತ್ತೆ ಮುಂದೆ ಕಾನೇ ಸಿಗ್ತಾ, ಅಪ್ಪಾಜಿ ಆರಾಮಾ, ಮತ್ತೆ ಏನು ವಿಶೇಷ, ಅದು ನನ್ನ ಹತ್ರ ಮಾತಾಡಲ್ಲ. ಬಟ್ ನಾನು ಇಮ್ಯಾಜಿನ್ ಮಾಡ್ಕೊಳ್ಳು, ಅದು ನನ್ನ ಹತ್ರ ಮಾತಾಡ್ತಿದ್ದೆ, ನಾನು ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಸುಮ್ಮನೆ ಹೋಗ್ತಾ ಇರೋದಂಗೆ ಒಂದು ಆ ಕಡೆ ಎಕ್ಸಿಟ್ಗೆ ಹೋಗೋದು. ಸಫಾರಿ ಇದ್ದರೆ ಸಫಾರಿ ಮಾಡ್ತೀನಿ, ಅಲ್ಲೊಂದು ಸ್ವಲ್ಪ ನಿದ್ದೆ ಮಾಡಿ ನೈಟಲ್ಲಿ ಜರ್ನಿ ಮಾಡಿರ್ತೀನಿ, ಮಲಗಿದ್ದು ರಿಟರ್ನ್ ಮತ್ತೆ ಕಾಡ್ ರಸ್ತೆಯಲ್ಲೇ ಬಂದು ಬೆಂಗಳೂರು ಬಂದುಬಿಡ್ತೀನಿ. ಹಂಗೂ ನನಗೆ ಸೈಟಿಂಗ್ ಆಗಿಲ್ಲ, ಸಮಾಧಾನ ಆಗಿಲ್ಲ ಅಂದಾಗ ಅಲ್ಲೇ ಆಲ್ಟ್ ಆಗಿದ್ದು, ನೆಕ್ಸ್ಟ್ ಡೇ ಸಫಾರಿ ಮುಗಿಸ್ಕೊಂಡು ರಿಟರ್ನ್ ಬ್ಯಾಂಗ್ಳೂರು ಬರೋದು. ಒಂದು ಸೆಕೆಂಡ್ ಇದಕ್ಕೆಲ್ಲ ಸ್ಫೂರ್ತಿ ಇವರು ಪೂರ್ಣಚಂದ್ರ ತೇಜಸ್ವಿ ಅವರೇ. ಅವರು ಹಾಕ್ಕೊಟ್ಟಂಥ ಹಾದಿ ಅದು ನಾನು ಫಾಲೋ ಮಾಡ್ತಾಯಿದ್ದೀನಿ ಅಷ್ಟೇ. ನೇರವಾಗಿ ನೋಡಿಲ್ಲ ಅವ್ರನ್ನ, ಅವ್ರದ್ದು ಒಂದಷ್ಟು ಸಂದರ್ಶನಗಳನ್ನ ನೋಡಿದೆ, ಅವರ ಅತ್ಯಾಪ್ತರು ಅವ್ರ ಬಗ್ಗೆ ಹೇಳಿದಂಥ ಮಾತುಗಳನ್ನ ಕೇಳಿದ್ದೀನಿ ನಾನು. ಮನುಷ್ಯ ಬದುಕಿದ್ರೆ ಸಾಹಿತ್ಯ ಲೋಕದ ಒಂಟಿ ಸಲಗ ಅಂತಲೇ ಬದುಕಿದ ಮನುಷ್ಯ ಅವರು. ಅಪ್ಪ ಅಂದರೆ ಕುವೆಂಪು ಅವರ ಬರವಣಿಗೆ ಎಲ್ಲರಿಗೂ ಅರ್ಥ ಆಗಲ್ಲ, ಅವರು ತುಂಬ ಕ್ಲಿಷ್ಟಕರವಾಗಿರುತ್ತೆ ಅವ್ರ ಪದಗಳೆಲ್ಲ. ಅದೇ ತೇಜಸ್ವಿ ಅವರು ಎಂಥ ಹಳ್ಳಿಗನಿಗೂ ಎಂಥ ವ್ಯಕ್ತಿಗೂ ಅರ್ಥ ಆಗುವಂಥ ಅಷ್ಟು ಸರಳ ಭಾಷೆಯಲ್ಲಿ ಬರೆದಿರ್ತಾರೆ. ನೀವು ಓದಿರ್ತೀರ ಅವ್ರದ್ದು ಯಾವುದಾದ್ರು ಬುಕ್ಕು? ರೂಢಿ ಮಾಡ್ಕೊಳ್ಳಿ ಅವ್ರದ್ದೆಲ್ಲ. ಆ ಕರ್ಬೋಲ ಆಗಿರಬಹುದು, ಚಿದಂಬರ ರಹಸ್ಯ, ಜುಗಾರಿ ಕ್ರಾಸು, ಪ್ಯಾಪಿಲೋನ್ಸು, ಮಹಾಪಲಾಯನ, ಎಂತೆಂಥ ಬುಕ್ ಅವ್ರದ್ದೆಲ್ಲ. ಅದನ್ನು ಓದ್ತಿದ್ದ ನೋಡಿ. ಅವ್ರಿಗೆ ತೇಜಸ್ವಿ ಅವ್ರಿಗೆ ತಕ್ಕಂಥ ಧರ್ಮಪತ್ನಿ ಇದ್ರು ರಾಜೇಶ್ವರಿ ಅಮ್ಮನವರು. ಸೊ ಈಡು ಜೋಡು ಚೆನ್ನಾಗಿತ್ತು, ಪ್ರೇಮ ವಿವಾಹ ಆದರೂ ಅತ್ಯಂತ ಸರಳಾತಿ ಸರಳ ಮದುವೆ. ಕುವೆಂಪು ಅವರು ಧಾಮ್ ಧೂಮ್ ಅಂತ ಮಾಡ್ಬೋದಾಗಿತ್ತು, ಮಗನ ಮದುವೆನ ಮಂತ್ರ ಮಾಂಗಲ್ಯ ಸಿಂಪಲಾಗಿ ಮುಗಿಸ್ಬಿಟ್ರು. ಈ ಮದುವೆ ವಿಚಾರನೂ ಅಷ್ಟೇ, ಏನಕ್ಕೆ ಬೇಕಾ ಅಷ್ಟೊಂದು ಆಡಂಬರ? ಆ್ಯಂಡ್ ಅವ್ರ ಮನೇನೂ ಒಂದಷ್ಟು ವಿಡಿಯೋಗಳಲ್ಲಿ ನೋಡಿದೆ ಸರ್, ಚೊಕ್ಕಟವಾಗಿ ಚೆನ್ನಾಗಿದೆ. ಹೋಗಿದ್ರು ಸರ್? ಇನ್ನೂ ಹೋಗ್ಬೇಕಾಗಿರೋದು ಕವಿಶೈಲ, ಕುವೆಂಪು ಅವ್ರದ್ದು ಇದು ಹೋಗ್ಬೇಕು. ಅದೇ ಇವಾಗ ಏನಂದ್ರೆ ಮದುವೆ ಅಷ್ಟೊಂದು ಆಡಂಬರ ಏನಂತದ್ದು ಪ್ರೀ ವೆಡ್ಡಿಂಗ್ ಶೂಟಾ? ಇದೊಂದು ಟ್ರೆಂಡ್ ಆಗಿಬಿಟ್ಟಿದೆ ಈಗ. ಪ್ರೀ ವೆಡ್ಡಿಂಗ್ ಶೂಟ್, ಒನ್ ಬ್ಯಾಚುಲರ್ಸ್ ಪಾರ್ಟಿ, ಬ್ರೈಡ್ ಟು ಬಿ, ಗ್ರೂಮ್ ಟು ಬಿ. ನಾನು ಇಫ್ ಇನ್ ಕೇಸ್ ನಾನು ಮದುವೆ ಆಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ, ಆ ಹುಡುಗಿ ಸಿಕ್ಕರೆ ಆಗ್ತೀನಿ, ಇಲ್ಲಾಂದ್ರೆ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಅತ್ಯಂತ ಸರಳಾದಿ ಸರಳವಾಗಿ ಬಾ, ನಿಂತಿದ್ದ ಜಾಗದಲ್ಲಿ ತಾಳಿ ಕಟ್ತೀನಿ, ಹೋಗೋಣ. ನಾನು ದೇವಸ್ಥಾನ ದೇವರು ನನಗೆ ಗೊತ್ತಿಲ್ಲ, ನಾನು ಅವರಿಂದ ಸ್ವಲ್ಪ ದೂರ. ನಾನು ದೇವರನ್ನ ಕಾಣೋದು ಈ ಥರ ನೇಚರ್ಗಳಲ್ಲಿ ಆಗಿರ್ಬೋದು, ಅಥವಾ ನನ್ನ ಕಷ್ಟ ಕಾಲದಲ್ಲಿ ದೇವ್ರನ್ನ ಕಾಣ್ತೀನಿ. ಅದನ್ನು ಬಿಟ್ಟರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರಿದೆ ಕೈ ಮುಗಿಬೇಕು, ಆಚೆ ನಿಂತ್ಕೋತೀನಿ, ಅಪ್ಪ ಅಣ್ಣ ಬಂದಿದ್ದೀನಿ, ಇಷ್ಟೇ, ರಿಟರ್ನ್ ಆಗಿಬಿಡ್ತೀನಿ. ನಾನು ಕಮರ್ಷಿಯಲ್ ದೇವಸ್ಥಾನಗಳಿಗೆ ಎಂಟ್ರ್ ಆಗಲ್ಲ. VIP ಗೊಂದು ಕ್ಯೂ, VIP ಗೊಂದು ಕ್ಯೂ, ಅದು ನನಗೆ ಬೇಕಾಗಿಲ್ಲ, ಇಷ್ಟೇ. ಇರೋದನ್ನ ನನಗೆ ಮುಖದ ಮೇಲೆ ಹೊಡೆದಂಗೆ ಹೇಳ್ತಿದ್ದೀರ ಸರ್. ಫ್ಯಾಕ್ಟ್ ಅದು, ಇನ್ನೇನು ಮಾಡೋಕ್ಕಾಗುತ್ತೆ? ಅದೇ ನೀವು ಯಾವತ್ತಾರು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಅದು? ಅಯ್ಯೋ, ಯಾವುದದು ತಿರುಪತಿ ದೇವಸ್ಥಾನದಲ್ಲಿ ಕೂಡಾಕ್ಬಿಡ್ತಾರಂತೆ. ಬೋನ್ ಒಳಗಡೆ ಇರಬೇಕು ಸರ್. ನನಗೆ ಗೊತ್ತಿಲ್ಲ ಅದು. ಒಂದ್ಸಲ ಹೋಗಿದೆ, ಕ್ಯೂ ನೋಡಿದೆ ಉದ್ದಕ್ಕೆ ಹಿಂಗೆ, ಯವ್ವ. ಆಮೇಲೆ VIP ಇಷ್ಟು ದುಡ್ಡು ಹಂಗೆ ಅಂತೆಲ್ಲ ಇತ್ತು. ರಿಟರ್ನ್ ಹೋಗ್ತಾ ಇದ್ದೀನಿ ಅಷ್ಟೇ ಅಂತ ಬಂದೆ. ಮತ್ತು ಇನ್ಯಾವುದು ಯಾವ ದೇವಸ್ಥಾನಗಳು, ಧರ್ಮಸ್ಥಳ ಆಗಿರಬಹುದು, ಮಂತ್ರಾಲಯ, ಇಲ್ಲೂ ಅಷ್ಟೇ, ಅಲ್ಲಿ ತನಕ ಹೋಗ್ತೀನಿ, ಒಳಗೆ ಹೋಗಲ್ಲ.
ನನ್ನ ದೇವಸ್ಥಾನಕ್ಕೆ ಬಾಗಿಲಿರಲ್ಲ, ನನ್ನ ದೇವಸ್ಥಾನಕ್ಕೆ ದೇವರ ಆಕಾರ ಇರೋದಿಲ್ಲ, ನನ್ನ ದೇವಸ್ಥಾನದಲ್ಲಿ ಪೂಜೆ ಘಂಟಾನಾದಗಳ ಆ ಸದ್ದಿರೋದಿಲ್ಲ, ಸದ್ದು ಅನ್ನೋಕ್ಕಾಗಲ್ಲ, ಆ ಥರದೊಂದು ಇದಿರೋದಿಲ್ಲ. ಅಲಂಕೃತ ದೇವರು ನನ್ನವನಲ್ಲ, ನನ್ನ ದೇವರು ನಿರಾಕಾರ. ನಮ್ಮ ಕಾವೇರಿಯಿಂದ ಹಿಡಿದು ಪಶ್ಚಿಮ ಘಟ್ಟ ಎಲ್ಲಿ ತನಕ ಹಬ್ಬಿದೆ ನರ್ಮದಾ, ಅಲ್ಲಿ ತನಕ ಏನಿದೆಯೋ ಪಶ್ಚಿಮ ಘಟ್ಟಗಳಷ್ಟು ನನ್ನ ಕಾಡು. ಗಣಪತಿ ಹಬ್ಬದ ದಿನ ಎಲ್ಲ ಸಿಟಿಲಿ ಇರ್ತಿರು, ಗಣೇಶ ಕೂರಿಸಿ ಸೆಲೆಬ್ರೇಷನ್ ಮಾಡ್ತಾರೆ. ನಾನು ಕಾಡಿಗೆ ಹೋದೆ, ಕಾಡಿಗೆ ಬಂದು ನನಗೆ ಗಣೇಶ ನಾನು ಕಾಣ್ಬಿಡ್ಲಿ, ನಂಗೆ ಸಾಕಷ್ಟೇ ಅಂತ ಹಿಂಡಿಂಡೆ ಕಾಣ್ತು ನನಗೆ, ಸಾಕು ನನಗಿಲ್ಲಿ ದರ್ಶನ ಆಯ್ತು, ನನಗೆ ರಿಟರ್ನ್ ಬಂದೆ. ಇದೊಂದು ಹೇಳಬೇಕಿತ್ತು ನಿಮ್ಗೆ, ಅವಾಗ ಹೇಳೋಣ ಅಂದ್ಕೊಂಡೆ. ಈ ನಮ್ಮಲ್ಲಿ ಈಗ ಪ್ರೆಸೆಂಟ್ ಈಗ ಕೋವಿಡು ಬರ್ತಾ ಇದೆ, ಡೆಂಗ್ಯೂ ಅದು ಸ್ಟಾರ್ಟ್ ಆಗಿದೆ. ಕೋವಿಡ್ ಅಂತ ಬಂದಾಗ ಮನುಷ್ಯ ಇನ್ನೊಬ್ಬನ ಮನುಷ್ಯನ ಜೊತೆ ಮೀಟ್ ಆಗಬಾರ್ದು, ಅದೆಲ್ಲ ಸ್ವಲ್ಪ ಡಿಸ್ಟೆನ್ಸ್ ಇರಬೇಕು. ಬಟ್ ನಮ್ಮಲ್ಲಿ ಸಣ್ಣ ಜ್ವರ ಬರಲಿ, ನೆಗಡಿ ಬರಲಿ, ಫ್ರೆಂಡ್ಸ್ನ ಮೀಟ್ ಆಗ್ತೀವಿ, ಫ್ಯಾಮಿಲಿಯವ್ರನ್ನ ಮೀಟ್ ಆಗ್ತೀವಿ. ಪ್ರಾಣಿಗಳ ವಿಶೇಷತೆ ಏನಂದರೆ ಅವುಗಳಿಗೆ ಹುಷಾರು ತಪ್ತಾ ಐಸೋಲೇಟ್ ಆಗ್ತವೆ, ಹೌದಾ, ಬೇರೆ ಪ್ರಾಣಿಗಳ ಜೊತೆ ಬೆರೆಯಲ್ಲ ಅವು. ನಾನು ರೀಸೆಂಟಾಗಿ ಹೋಗಿದ್ದಾಗ ಒಂದು ಆನೆ ಮಾತ್ರ ಸಪ್ರೇಟ್ ಆಗಿತ್ತು, ಇನ್ನೊಂದು ಆನೆಗಳು ಇಷ್ಟೊಂದು ಹರ್ಡಲ್ಲಿತ್ತು. ಸಪ್ಪಗಿದ್ದಾಗ ನಾನು ನಮ್ಮ ಇವ್ರನ್ನ ಗಾರ್ಡ್ ಒಬ್ಬರನ್ನ ಕೇಳಿದೆ, ಸರ್ ಏನಾಗಿದೆ ಈ ಆನೆ ಮಾತ್ರ ಅಂದರೆ ಸೈಲೆಂಟ್ ಆಗಿದೆಯಲ್ಲ, ಸಪ್ರೇಟ್ ಆಗಿದೆಯಲ್ಲ ಅಂದಾಗ. ಅದಕ್ಕೆ ಒಂದು ಬಹುಶಃ ಹುಷಾರಿರೋದಿಲ್ಲ. ಹುಷಾರಿಲ್ದಾಗ ಯಾವುದೇ ಪ್ರಾಣಿಗಳಾದರೂ ಕೂಡ ಬೇರೆ ಪ್ರಾಣಿಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡಲ್ಲ, ಸಪ್ರೇಟಾಗಿ ಐಸೋಲೇಟ್ ಆಗಿಬಿಡ್ತವೆ. ಮೋಸ್ಟ್ಲಿ ಅದಕ್ಕೆ ಅದಾಗಿರ್ಬೋದು ಅಂತ. ಸಾಯೋ ಟೈಮಲ್ಲೂ ಅಷ್ಟೇ ಒಂದು ಕಡೆ ಕೂತ್ಕೊಂಡ್ಬಿಡ್ತವೆ, ಯಾರ ಜೊತೆನೂ ಬೆರೆಯಲ್ಲ. ಅದು ಅವಕ್ಕಿರೋ ಬುದ್ಧಿ ಮನುಷ್ಯರಿಗಿಲ್ಲ. ಕಲಿಯೋದು ತುಂಬ ಇದೆ ಮೇಡಮ್. ಸರ್, ಹಿಂಗೆ ನಾರ್ಮಲ್ ಆಗಿ ನೀವು ಹೇಳ್ತಾ ಆವಾಗಲೇ ನೀವು ಒಂದು ವರ್ಡ್ ಯೂಸ್ ಮಾಡಿದ್ರಿ, ಆನೆಗಳಿಗೆ ಆನೆ ಪ್ರಾಣಿಗಳನ್ನ ನೀವು ಮನುಷ್ಯರು ಅಂತ ಹೇಳ್ತಿದ್ರಿ. ಲೈಕ್ ನಿಮ್ಮ ಮಾತಲ್ಲಿ ಅದು ಬರ್ತಿತ್ತು, ಒಂದು ಆನೆ ವಿಚಾರಕ್ಕೆ ಆ ಮನುಷ್ಯ ಅಂತ ಅಂದ್ರಿ ಆನೆಗಳನ್ನ. ಹಾಂ, ಶ್ರೀಕಂಠ ಆನೆ ಅಂದಾಗ ಆ ಮನುಷ್ಯ ಅಂತ ಅಂದ್ರಿ. ಅಂದರೆ ನಿಮ್ಮ ಒಂದು ಜೀವನದಲ್ಲಿ ಅದೊಂದು ಮನುಷ್ಯರನ್ನೇ ನೀವು ಪ್ರಾಣಿಗಳಲ್ಲಿ ನೋಡ್ತಿದ್ದೀರಾ ಅಂತ ನನ್ನ ಪ್ರಕಾರ. ಅಷ್ಟೇ ಯಾಕೆ ಹೇಳಿ, ಅವು ಮಾತಾಡಲ್ಲ, ಮಾತಾಡಲ್ಲ. ಕಾಡಲ್ಲಿ ಪ್ರಾಣಿಗಳಲ್ಲಿ ನಮಗೆ ಸಿಗುವಂಥ ವಿಶೇಷತೆಗಳಂದರೆ ಅಲ್ಲಿ ದಗ, ವಂಚನೆ, ಸುಳ್ಳು, ಮೋಸ, ನಾಟಕೀಯ ಪ್ರೀತಿ ಇವ್ಯಾವೂ ಸಿಗಲ್ಲ ನಮಗೆ. ಅಲ್ಲಿ ಹೋದರೆ ಸಾಕಷ್ಟು ಜೀವ ಚೈತನ್ಯ ಆಗಿರಬಹುದು, ಎಲ್ಲ ಅಂದರೆ ಒಂದು ವರ್ಷಕ್ಕೆ ಒಂದು ತಿಂಗಳಿಗೆ ಆಗೋಷ್ಟನ್ನು ನಾವು ಸಂಪಾದನೆ ಮಾಡಿಕೊಂಡು ಒಂದಷ್ಟು ನೆನಪುಗಂತ ಎತ್ತಿಟ್ಕೊಂಡು ರಿಟರ್ನ್ ಬಂದು ಇಲ್ಲಿ ಮತ್ತದೇ ಜನಜಂಗುಳೆಲ್ಲ ಬದುಕಿ ಎಷ್ಟೊತ್ತಿಗೆ ವಾಪಸ್ ಹೋಗ್ತೀವೋ ಅನ್ನೋ ಥರ ಆಗೋಗಿರುತ್ತೆ. 9 to 5 ಜಾಬು, ಎಷ್ಟು ಜನ ಖುಷಿಯಾಗಿದ್ದಾರೆ. ಕಮಿಟ್ಮೆಂಟ್ಸ್ ಒಪ್ಕೋತಿನಿಲ್ಲ ಅಂತಲ್ಲ, ಸೆಟ್ಲ್ ಪದದ ಅರ್ಥ ಏನು? ಒಂದು ಮನೆ ತಗೋ, ಮದುವೆ ಆಗು, ಮಕ್ಕಳನ್ನ ಸಾಕು. ಗಂಡು ಮಕ್ಕಳು ಜೀವನ ಸಾಯಿಗಳು ಸೆಟ್ಲ್ ಆಗಲ್ಲ. ಗಂಡು ಮಕ್ಕಳು ಜೀವನ ಸೆಟ್ಲ್ ಆಗೋದೇ ಸತ್ತ ಮೇಲೆ, ಇಲ್ಲ ಅಪ್ಪ ಮಾಡಿಟ್ಟಿರಬೇಕು ಅಷ್ಟೇ. ಅಲ್ಲ ಮೇಡಮ್, 30 ವಯಸ್ಸಾದ ಮೇಲೆ ಒಂದು ಮದುವೆ ಅಂತ ಮಾತುಕತೆ ಎಲ್ಲ ಆದಾಗ ಗಂಡಿನ ಬ್ಯಾಕ್ಗ್ರೌಂಡ್ ಹಿಂಗಿರಬೇಕು, ಮನೆ ಹಿಂಗಿರಬೇಕು ಅಂತ ಹೇಳೋ ಒಂದು ಹೆಣ್ಣು ತನ್ನ ಅಪ್ಪ ಎಷ್ಟನೇ ವಯಸ್ಸಲ್ಲಿ ಮನೆ ಕಟ್ಟಿಸ್ತಾ? ಬ್ಯಾಂಕ್ ಬ್ಯಾಲೆನ್ಸ್ ಅಷ್ಟೇ ಇರಬೇಕು, ಲೈಫ್ ಒಂದಷ್ಟು ನೋಡ್ತಾ ಇರ್ತೀನಿ ನಾನು ವೀಡಿಯೋಸ್ಗಳು. ಎಷ್ಟಿರಬೇಕು ಮನುಷ್ಯನ ಅಕೌಂಟಲ್ಲಿ ಅಂದಾಗ, ಈ ಸಂಪಾದನೆ ಮಾಡಬೇಕು ಅಂದಾಗ 80,000, 1 lakh, 2 lakh ಏನದ? ಅದಕ್ಕೆ ಎಷ್ಟೋ ಗಂಡು ಮಕ್ಕಳು ಮದುವೆಯಾಗಿ ಹಂಗೆ ಉಳ್ಕೊಂಡ್ಬಿಟ್ಟಿದ್ದಾರೆ, ಬೇಡಪ್ಪ ಅಂತ. ಅದು ನಿಜನೇ ಸರ್. ಕಮಿಟ್ಮೆಂಟ್ ಎಲ್ಲದಕ್ಕೂ ಲೈಕ್ ಅಂದರೆ ಸರ್, ಈ ಎಲ್ಲದರ ಮಧ್ಯೆ ವಿ ಆರ್ ಜಸ್ಟ್ ಮಿಸ್ಸಿಂಗ್. ಅಂದರೆ ನಮಗೋಸ್ಕರ ನಾವು ಬದುಕ್ತಾನೆ ಇಲ್ಲ ಅನ್ಸುತ್ತೆ ಸರ್. ಯಾರೂ ಇಲ್ಲ. ಬಟ್ ನಾನು ಆ ಥರ ಒಂದು ಸರ್ಕಲಲ್ಲಿ ನಾನಿಲ್ಲ, ನಾನು ನನಗೋಸ್ಕರ ಬದುಕ್ತಾ ಇದ್ದೀನಿ. ಆ ಸ್ವಾರ್ಥ ಆಗಿರ್ಬೋದು, ಆದರೆ ಖುಷಿ, ನನ್ನ ಸಂತೋಷ ಮುಖ್ಯ ನನಗೆ. ಹಿಂದೆ ತಿರುಗಿ ನೋಡಿದಾಗ ನನಗೆ ಹ್ಯಾಪಿ ಮೂಮೆಂಟ್ಸ್ ಇರಬೇಕು ನನಗೆ. ಅದು ಬಿಟ್ಟು ತಲೆನೋವು, ಕಮಿಟ್ಮೆಂಟ್ಗಳು, ಹೆಲ್ತ್ ಇಶ್ಯೂಸ್ಗಳು ಅವೆಲ್ಲ ಬೇಕಾಗಿಲ್ಲ ನನಗೆ. ಟಚ್ವುಡ್ ಯಾವುದೂ ಆಗೋದು ಬೇಡ, ಖುಷಿಯಾಗಿದ್ದೀನಿ, ಹಿಂಗೆ ಇದ್ಬಿಡ. ನಿಮ್ಮ ವಾಯ್ಸ್ನ ಕೇಳ್ಬೇಕಾರೆ ಸರ್, ನೀವು ಅವಾಗಲೇ ನೀವು ಅಂಬಿ ಸರ್ ಅವರ ಅಭಿಮಾನಿ ಅಂತ. ನೀವು ಮೇಡಮ್ ಅಂದಾಗೆಲ್ಲ ಅದು ಫ್ಲೋ, ಅಂಬಿ ಸರ್ ಲಾಸ್ಟ್ ತಗೋತಾರೆ ನೋಡಿ, ಪ್ರತಿ ವರ್ಡ್ ಆದಮೇಲೂ ಒಂದು
ಟ್ಯೂನ್ ಬರುತ್ತೆ, ದ ಸೇಮ್ ಟ್ಯೂನ್ ಯು ಹ್ಯಾವ್. ಅದು ಪ್ರತಿ ಇಲ್ಲ ನಿಮಗೆ ಯಾರು ಈ ಒಂದು ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ನೀವು ಪ್ರತಿ ವರ್ಡ್ ಮಾತಾಡಿ ಎಂಡ್ ಮಾಡ್ತೀರಾ ಅಲ್ವಾ ಒಂದು ಟ್ಯೂನ್ ಸೇಮ್. ನಾನು ಆವಾಗಲೇ ಸ್ಟಾರ್ಟಿಂಗ್ ಬಂದಾಗಲೇ ಹೇಳ್ತಾ ಇದೀರ ನನಗೆ. ಇಲ್ಲ ಸ್ಟಾರ್ಟಿಂಗ್ ಬಂದಾಗಲೇ ನೀವು ಮೇಡಮ್ ಅಂತ ಹೇಳಿ ಈಗ ಮೇಡಮ್ ಲೈಕ್ ಆ ಟ್ಯೂನ್ ಎಂಡ್ ಮಾಡಿ ಇಟ್ಸ್ ಕಂಪ್ಲೀಟ್ಲಿ ಸೇಮ್. ಅಂಬಿ ಸರ್ ಹೆಂಗೆ ಒಂದು ಪದಾನ ಎಂಡ್ ಮಾಡ್ತಾರೆ, ದ ಸೇಮ್ ಟ್ಯೂನ್ ಯು ಆರ್ ಟೇಕಿಂಗ್ ಅಪ್. ನೀವು ಅವ್ರ ವಾಯ್ಸಲ್ಲಿ ಯಾವ್ದಾದ್ರು ಒಂದು ಮಿಮಿಕ್ರಿ ಮಾಡಿದ್ದೀರಾ ಸರ್? ಇಲ್ಲ ಮಾಡ್ಬೋದಲ್ಲ ಅವ್ರದ್ದು ಮಾಡೋಕ್ಕಾಗಲ್ಲ ಸರ್. 100% ನೀವು ಇಟ್ ಬಿ ಸೇಮ್ ಸರ್, ಡೆಫಿನೆಟ್ಲಿ ಸೇಮ್ ಇರುತ್ತೆ, ನೀವು ಟ್ರೈ ಮಾಡ್ಬೋದು. ಯಾವ್ದು ಒಂದು ಹೇಳಿ ಸರ್. ನಿಮಗೆ ಅನ್ನಿಸ್ಲಿಲ್ವಾ ಇದು ವಾಯ್ಸ್ ಅಂತ ಬಂದಾಗ? ಇಲ್ಲ ಅನ್ಸಿಲ್ಲ. ಇನ್ನೊಬ್ಬರು ಅನುಕರಣೆ ಮಾಡೋಕ್ಕೆ ನನಗೆ ಇಷ್ಟ ಅಲ್ಲ ಮೇಡಮ್. ಅಂದ್ರೆ ನಾನು ಒಂದೊಂದ್ಸಲ ಕಾರ್ಟೂನ್ಗಳದ್ದು ತುಂಬ ಅದು ಖುಷಿ ಮಾಡ್ತೀವಿ. ಈಗ ಲೂನಿ ಟ್ಯೂನ್ಸ್ ನಾವು ನೋಡಿದಂಥ ಕಾರ್ಟೂನ್, ಅಲ್ಲಿ ಬಗ್ಸ್ ಬನ್ನಿ ಈ ಒಂದು ಕಾರ್ಟೂನ್ಗಳದ್ದು ಅದು ಅಂದ್ರೆ ನಾನು ಅದಕ್ಕೆ ವಾಯ್ಸ್ ಕೊಟ್ಟಿಲ್ಲ ಅನ್ನೋದೊಂದು ಬಿಟ್ಟರೆ ನನಗೆ ಇಮಿಟೇಟ್ ಮಾಡಿ ಎನಾಕ್ಟ್ ಮಾಡೋಕ್ಕೆ ಇಷ್ಟ ನನಗದು, ಆ ಕಾರ್ಟೂನ್ಗಳದೆಲ್ಲ. ಈಗ ಒಮ್ಮೊಮ್ಮೆ ತುಂಬ ಬೇಜಾರಾಗುತ್ತೆ ನನಗೆ. ಫ್ರೆಂಡ್ಸು ತನ್ನ ಮಕ್ಕಳಿಗೆ ಊಟ ಮಾಡ್ಸೋಕ್ಕೆ ನನಗೆ ವಿಡಿಯೋ ಕಾಲ್ ಮಾಡಿ, ಏಯ್ ಊಟ ಮಾಡ್ದಂಗೆ ಹೇಳೋ ಗದ್ರಿಸು ಸ್ವಲ್ಪ ಮಗಳ, ನಾನೇನು ಅಂದ್ಕೊಂಡಿದ್ದೀರ ನನ್ನ ಎಲ್ಲ ರೆಸ್ಟೋರೆಂಟಲ್ಲಿ ಕುಂತಿರ್ತೀನಿ, ನನ್ನ ಪಡೆದು ನಾನು ಊಟ ಮಾಡ್ತಾ ಇರ್ತೀನಿ, ನೋಡು ನೀನು ತಿಂದಿಲ್ಲ ಅಂದರೆ ಇಟ್ಕೊಂಡು ಹೋಗ್ಬಿಡ್ತಾನೆ ಮಾಮ. ನಾನೇ ಇಟ್ಕೊಂಡು ಹೋಗ್ಲಿ, ನಾನು ಸರ್ ಗದ್ರಿಸಿ ಸರ್ ಮಗಳಿಗೊಂದ್ಸಲ. ಏನು ಗದ್ರಿಸ ಸುಮ್ಮನೆ ಕುತ್ಕೋಬೇಕು ಇಷ್ಟ ಮಗುವಲ್ಲಿ. 100% ಫಿಲ್ಟರ್ ಸರ್. ಅಂದಿದ ತಕ್ಷಣ ಸೈಲೆಂಟ್ ಆಗ್ಬಿಡ್ತಾರೆ. ಓಕೆ, ನಮ್ಮಲ್ಲೂ ಒಂದು ಮಗು ಮನಸ್ಸಿದೆ, ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ. ಹೌದು. ಆ್ಯಂಡ್ ಕಮಿಂಗ್ ಟು ದ ಡಬ್ಬಿಂಗ್ ಪಾರ್ಟ್ ಸರ್, ಯಾವ್ಯಾವ ಕಲಾವಿದರಿಗೆ ನೀವು ವಾಯ್ಸ್ ಕೊಟ್ಟಿದ್ದೀರಾ? ಕಲಾವಿದರು ಬೇರೆ ಇದಕ್ಕೆ ಮೇಡಮ್, ಅಂದರೆ ಇಂಗ್ಲೀಷ್ ಕನ್ನಡ ವೆಬ್ ಸೀರೀಸ್ಗಳಿರ್ತಲ್ಲ, ಕಲಾವಿದ ಹೆಸರುಗಳೇ ಬರಲ್ಲ ನನ್ನ ಬಾಯಿಗೆ. ಅಂದರೆ ಇಂಗ್ಲೀಷ್ ವೆಬ್ ಸೀರೀಸ್ಗಳು ರೀಸೆಂಟಾಗಿ ಯಾವುದಾದ್ರು ಸರ್ ತಮಿಳು ತೆಲುಗುದಕ್ಕೂ ಕನ್ನಡಕ್ಕೆ ಡಬ್ ಆಗಿರೋದಕ್ಕೂ ಕೊಟ್ಟಿದ್ದೀರಾ ಅನ್ಸುತ್ತಲ್ವ ಸರ್? ಕೊಟ್ಟಿದ್ದೆ, ಬಟ್ ಅದು ಬಂದಿಲ್ಲ ಆಚೆ, ಏನಕ್ಕಂತ ಗೊತ್ತಿಲ್ಲ. ಅದು ಸ್ಪೈಡರ್ ಸಿನಿಮಾ, ಅದು ಯಾರಿಗೆ ಎಷ್ಟೇ ಸೂರ್ಯಾಗೆ ಅದೊಂದು ಕೊಟ್ಟಿದೆ, ಬಟ್ ಅದೇನಾಯ್ತೋ ಗೊತ್ತಿಲ್ಲ. ಅದು ಎಲ್ಲ ತುಂಬ ಹಳೇದು ಮೇಡಮ್. ನಾನು ಡಬ್ಬಿಂಗ್ ಬಿಟ್ಟೆ 2-3 ವರ್ಷ ಆಗೋಯ್ತು. ಎಲ್ಲಿ ನಾವು ಅದು ಹೇಳೋದಲ್ಲ, ದುಡ್ಡು ಕೇಳಕ್ಕೆ ಸ್ಟಾರ್ಟ್ ಆದಾಗ ಯಾರೂ ಫೋನ್ ಎತ್ತಲ್ಲ, ಅಲ್ಲೇ ಬೇಜಾರಾಗೋಗುತ್ತೆ ನನಗೆ. ಬರೀ ಡಬ್ಬಿಂಗ್ ಮಾತ್ರ ನೆನೆಸ್ಕೋತಾರೆ, ಅದ್ರ ಬಗ್ಗೆ ಮಾತಾಡ್ಸ. ಈಗ ಬ್ಯೂಟಿಫುಲ್ ಜೀವಗಳಿಗೆ ನೀವು ಡಬ್ಬಿಂಗ್ ಮಾಡ್ತಿದ್ದೀರಾ ಬಿಡಿ ಸರ್, ಅಷ್ಟು ಸಾಕು ನನಗೆ. ಇಟ್ಸ್ ಅ ಬ್ಲೆಸ್ಸಿಂಗ್ ಅಲ್ಲ ಸರ್ ನಿಮ್ಮ? ಇನ್ನೂ ಇದೆ ಮೇಡಮ್, ಇನ್ನು ರಿಸರ್ಚ್ ನೋಡಿದಾಗ ಸಾವಿರಾರು ಪ್ರಾಣಿಗಳಿದೆ. ಅದರದೆಲ್ಲ ಒಂದೊಂದಾಗಿ ಹೇಳ್ತಾ ಹೋಗ್ತಾ ಇರ್ತೀನಿ ನಾನು. ಸಸ್ತನಿಗಳಿಂದ ಹಿಡಿದು ಸರೀಸೃಪಗಳಾಗಿರಬಹುದು, ದೊಡ್ಡ ದೊಡ್ಡ ಜೈಂಟ್ಸ್ ಆಗಿರ್ಬೋದು, ಎಲ್ಲವನ್ನು ನಾನು ಸವಿವರವಾಗಿ ತುಂಬ ಅತ್ಯಂತ ಸರಳವಾಗಿ ಎಲ್ರಿಗೂ ಅರ್ಥ ಆಗಬೇಕು. ತುಂಬ ಕಾಂಪ್ಲಿಕೇಟ್ ಮಾಡ್ಕೊಂಡೆಲ್ಲ ಹೇಳೋದಕ್ಕಿಂತ ನಾನು ಅಂದರೆ ಆ ಹುಲಿನೇ ನಾನು ಅನ್ನೋದು ನಾನು ಮಾತಾಡ್ಕೊಂಡು ಹೋಗ್ಬೇಕಷ್ಟೇ. ಅದು ಸೊ ಅದೇ ಯೂಟ್ಯೂಬ್ ಅದೊಂದು ಪ್ಲಾನಿಂಗ್ ನಡೀತಾ ಇದೆ. ಅದು ಶುರು ಆದಮೇಲೆ ಐ ವಿಲ್ ಬಿ ಕಂಪ್ಲೀಟ್ಲಿ ಇನ್ ಟು ದ ವೈಲ್ಡ್. ಕಂಪ್ಲೀಟ್ ಇಲ್ಲಿಂದ ಎಲ್ಲ ಐಸೋಲೇಟ್ ಆಗಿಬಿಡ್ತೀವಿ ಸರ್ ಕಂಪ್ಲೀಟ್. ಅಂದರೆ ಇಷ್ಟು ದಿನ ಅಂತ ಕಾಡಲ್ಲಿ ಉಳ್ಕೊಂಡ್ಬಿಡ್ತೀನಿ ನಾನು. ಉಳ್ಕೊಂಡು ಆ ಪ್ರಾಣಿಯ ಜೀವನ ಶೈಲಿ, ಹುಟ್ಟಿನಿಂದ ಹಿಡಿದು ಸಾವಿನವರೆಗೂ ಅದರ ಬದುಕು ಹೇಗಿರುತ್ತೆ ಅದನ್ನೆಲ್ಲ ಶೂಟ್ ಅಂದ್ರೆ ನೋಡೋಣ, ಪರ್ಮಿಷನ್ ಸಿಗುತ್ತಾ ಹೇಗೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಆ ಥರ ಮಾಡಬೇಕು ಅಂದರೆ ನಾವು ತುಂಬ ದೊಡ್ಡ ಮಟ್ಟದಲ್ಲಿ ಇರಬೇಕು. ಈಗ ನ್ಯಾಷನಲ್ ಜಿಯೋಗ್ರಫಿಕ್ ಆಗಿರ್ಬೋದು, ಡಿಸ್ಕವರಿ ಆ ಚಾನಲ್ ವರ್ಕ್ ಮಾಡೋರಾಗಿರ್ಬೇಕು. ಹಂಗೇನಾಯ್ತು ಅಂದರೆ, ಬಟ್ ಐ ಆಮ್ ನಥಿಂಗ್, ಐ ಆಮ್ ನೋ ಬಡಿ ಪ್ರೆಸೆಂಟ್. ನೋಡೋಣ ಏನಾಗುತ್ತೆ ಅಂತ. ಕನ್ನಡದಲ್ಲಿ ಒಂದು ಚಾನೆಲ್ ಬರಬೇಕಲ್ವ ಸರ್, ಅದಕ್ಕೋಸ್ಕರ. ಮೇಡಮ್ ಯಾವುದೂ ಇಲ್ಲ, ನನಗೆ ಅದೇ ಶಾಕ್ ಆಗ್ತಿರೋದು. ಸ್ಪೋರ್ಟ್ಸ್ ಬಂದಿದೆ, ವೈ ನಾಟ್ ವೈಲ್ಡ್ ಲೈಫ್? ಅವೇರ್ನೆಸ್ ಹೇಗೆ ಮೂಡಿಸ್ತಾರೆ ಜನಕ್ಕೆ? ಅಂದರೆ ತುಂಬ ಜನ ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಲ್ಲ ಅಲ್ವಾ ಸರ್? ಅವ್ರಿಗೇನಕ್ಕೆ ಬೇಕು ಮೇಡಮ್? ಸರ್ ಝೂ ಕರ್ಕೊಂಡೋಗಿ ಈ ಪ್ರಾಣಿ ಇದೆ ಅಂತ ಮಕ್ಕಳು ತೋರಿಸಿ ರಾಂಗ್ ಪೇರೆಂಟಿಂಗು. ಅವ್ರು ಯಾರೊಬ್ರು ಹೇಳ್ತಾರೆ, ಕೇಗುಡಿ ಹೋಗಿದ್ದಾಗ ಮಗು ಕೇಳ್ತಾರೆ, ಅಪ್ಪ ಆನೆಗೆ ಎಷ್ಟು ಹಲ್ಲುಗಳಿರೋದು ದಂತ? 2 ಮಗಳೇ ಅಂತ. ನೋಡಿದೆ ಹೆಂಗೆ ಅದು ಕಾಣಿಸ್ತಿರೋದು ಅಷ್ಟೇ, ಅವ್ರು ಕಾಣ್ತಿರೋದು. ಇಲ್ಲ ಸರ್ 2 ಅಲ್ಲ ಸರ್, ಆನೆ ತೋರಿಸೋ ಹಲ್ಲೆ ಬೇರೆ, ತಿನ್ನೋ ಹಲ್ಲೆ ಬೇರೆ ಅಂತ. ಇಲ್ಲ ಸರ್, ಆನೆಗಿರೋ 2 ದಂತ ಅಂತ. ಇದನ್ನು ಮಕ್ಳಿಗೆ ಹೇಳಿ ಆ ಮಗು ಅದನ್ನೇ ಅರ್ಥ ಮಾಡ್ಕೊ, ಅದನ್ನೇ ನಿಜ ಅಂತ ನಂಬ್ಕೊಂಡು, ಆನೆಗೆ 36 ಹಲ್ಲುಗಳವೆ ಅದನ್ನು ಹೇಳಿ ಅದು ತಿನ್ನೋ ಒಳಗೆ ಜಗಿಯೋದು ಬೇಡವಾ? ಅವು
ಈ ಥರ ತಪ್ಪಾಗಿ ರಾಂಗ್ ಪೇರೆಂಟಿಂಗ್ ಮಾಡ್ತಾರೆ. ಮೊನ್ನೆ ಅದು ಶಿವಮೊಗ್ಗ ಝೂಗೆ ಹೋಗಿದಾಗಲೂ ಅಷ್ಟೇ, ಒಂದು ಫ್ಯಾಮಿಲಿ ಈಗ ಲೆಪರ್ಡ್ ಒಂದು ಕೇಜಲ್ಲಿದೆ. ಹೇಗೆ ಅಂದ್ರೆ ಒಂದು ಗ್ಲಾಸು ಸೆಂಟ್ರಲ್ ಒಂದು ಬ್ಯಾರಿಕೇಡ್ ಥರ ಆಚೆ ಕಡೆ ನಿಂತ್ಕೊಂಡು ನೋಡಬೇಕು ನಾವು. ಒಂದು ಇಷ್ಟು ಡಿಸ್ಟೆನ್ಸಲ್ಲಿ ಮಾತ್ರ ಗ್ಲಾಸ್ ಇದೆ, ಅದರಿಂದ ಆಚೆ ಗ್ರಿಲ್ ಇದೆ. ಒಂದು ಫ್ಯಾಮಿಲಿ, ತಾಯಿ ತಂದೆ ಒಂದು ಮಗು. ಆ ತಾಯಿ ಪುಣ್ಯಾದ್ಗೀತಿ ಒಳಗೆ ಹೋಗ್ಬಿಟ್ಟು ಅವಳ ಕೇಜ್ ಒಳಗಡೆ, ಅಂದರೆ ಗ್ರಿಲ್ ಇದೆ, ಅದು ಹಿಂಗೆ ಆಗ್ತು ಅಂದರೆ ಆ ಮಗು ಸಿಗಬೇಕು, ಆ ಥರ ನಿಲ್ಲಿಸ್ಬಿಟ್ಟಿದ್ದಾಳೆ. ಗಂಡ ಒಳ ಕೈಯಾಗಿ ಫೋಟೋ ತೆಗಿತಿರೋದು. ಕನಿಷ್ಠ ಜ್ಞಾನ ಬೇಡವಾ? ಅದೇನದು ನಮ್ಮ ಸ್ನೇಹಿತರು ಕಿರ್ಚಾಡೋದ್ರಲ್ಲಿ, ಆವಮ್ಮ ರಿಟರ್ನ್ ಕಿರ್ಚಾಡೋಕ್ಕೆ ನೀನು ಬೇಕಾದ್ರೆ ಬಂದು ತೆಗಿಸ್ಕೊ ಫೋಟೋ, ನಿನ್ನಾರು ಬೇಡ ಅಂದವರು ಅಂತ. ಅಲೋ, ಏನು ಮಾತಾಡ್ತಿದ್ದೀರಾ ನೀವು? ನಾನು ಇಲ್ಲಿ ಎಜುಕೇಷನ್ ಆಫೀಸರ್, ಅರ್ಥ ಮಾಡ್ಕೊಳ್ಳಿ. ರೈಸ್ ಆದಮೇಲೆ ಆವಮ್ಮ ಅಲ್ಲೂ ಸೈಲೆಂಟ್ ಆಗಿಲ್ಲ, ಆಚೆ ಬಂದು ಸ್ವಲ್ಪ ಒಂದಷ್ಟು ಗಲಾಟೆಗಳೆಲ್ಲ ಆಗಿ ಇನ್ನೊಬ್ರು ಯಾರೋ ಹುಡುಗ ಎಲ್ಲೋ ಗರ್ಜನೆ ಮಾಡುತ್ತೆ. ನಮ್ಗೆ ಇಲ್ಲಿ ಕೇಳಿಸ್ತಾ ಇತ್ತು, ಏನಕ್ಕೆ ಅಂತ ಸೌಂಡ್ ಬಂದು ದಿಕ್ಕಿಗೆ ಹೋದಾಗ ಆ ಹುಡುಗ ಕಲ್ಲು ಹೊಡಿತವನಿಗೆ, ಅವರಪ್ಪ ವಿಡಿಯೋ ಮಾಡ್ತವನಿಗೆ. ಅಯ್ಯಯ್ಯೋ, ಅಲ್ಲ ಅದು ಒಂದು ಜೀವ ಅನ್ನೋ ಒಂದು ಕನಿಷ್ಠ ಯೋಚನೆನೂ ಅವ್ರಿಗಿಲ್ವಾ ಸರ್? ಅಲ್ಲ, ವೈಲ್ಡ್ ಲೈಫ್ ಅಂದರೆ ಎಲ್ಲರೂ ಪ್ರಾಣಿಗಳಂದರೆ ಅವ್ರಿಗೊಂದು ಭಯ ಇದೆ, ಅವು ಏನು ಮಾಡ್ಬಿಡ್ತಾವ ಅಂತ. ಎಕ್ಸಾಂಪಲ್, ಇವಾಗ ನಾಯಿನೇ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದ್ಸರಿ ಅದು ನಮ್ಗೆ ಲುಕ್ ಕೊಟ್ಟರೆ ನಮಗೆ ಭಯ ಆಗುತ್ತೆ, ಕಚ್ಚುತ್ತಾ ಏನು ಅಂತ. ಸೊ ಬಟ್ ಅದು ನಮ್ಮ ಪಡೆಗೆ ನಾವು ಹೋದ್ರೆ ಆಬ್ವಿಯಸ್ಲಿ ಅದು ಏನು ಮಾಡಲ್ಲ. ಜನಕ್ಕೆ ರಾಂಗ್ ಅಸಂಪ್ಷನ್ ಅಂದ್ರೆ, ಕಾಡಿಗೆ ಹೋಗ್ತಿದ್ದಂಗೆನೆ ಆನೆ ಅಟ್ಯಾಕ್ ಮಾಡುತ್ತೆ, ಕಾಡು ಹೋಗ್ತಿದ್ದಂಗೆನೆ ಹುಲಿ ಬಂದು ತಿಂದು ಬಿಡುತ್ತೆ. ಇದಲ್ಲ, ನೀವು ಅಂದ್ಕೊಳಲ್ಲ. ತುಂಬಾ ಸಂಕೋಚದ ಜೀವಿ ಹುಲಿ, ತುಂಬಾ ನಾಚಿಕೆ ಸ್ವಭಾವ. ಅದು ಮನುಷ್ಯರಿಗೆ ಕಾಣಿಸ್ಕೊಳಕ್ ಇಷ್ಟಪಡಲ್ಲ. ಅದು ಹುಲಿ ಕಾಣಿಸ್ಕೊಳ್ಳೋದಿಲ್ಲ ಮನುಷ್ಯರಿಗೆ. ಅಂದ್ರೆ ತಾನಾಯ್ತು ತನ್ನ ಕೆಲಸ, ಅದ್ರ ಪಡೆಗೆ ಅದಿರುತ್ತೆ. ಸಂಕೋಚದ ಪ್ರಾಣಿಗಳವೆಲ್ಲ. ನಾವು ಹೋಗ್ತಿದ್ದಂಗೆ ನಾವೇ ಓವರ್ ಥಿಂಕ್ ಮಾಡ್ಕೊಂಡು ಅಟ್ಯಾಕ್ ಮಾಡುತ್ತೆ, ಬರುತ್ತೆ. ಆನೆಗಳ ಮೇಲೆ ಇರುತ್ತವೆ, ಗಾಡಿ ಎತ್ತಾಗುತ್ತೆ. ಏನಕ್ಕೆ ಎತ್ತಾಗುತ್ತೆ? ಈಗ ಎಲ್ಲೋ ಒಂದು ಕಡೆ ಆನೆ ಇದೆ, ಇಲ್ಲೇ ಗಾಡಿ ಸ್ಲೋ ನಿಂತು ಬಿಡು, ಹತ್ರ ಹೋಗೋದು, ಫೋಟೋ ತೆಗಿಯೋದು, ಈ ಚೇಷ್ಟೆ ಎಲ್ಲ ಮಾಡಕ್ಕೆ ಹೋಗಬೇಡಿ. ಬಟ್ ಟಸ್ಕರಿಂದ ಮಕ್ನಾಯಿಂದ ತುಂಬ ಹುಷಾರಾಗಿರಬೇಕು. ಮತ್ತು ಮರಿ ಇರೋ ಆನೆಗಳು ತುಂಬ ಹುಷಾರಾಗಿರಬೇಕು. ಹೇಳೋಕ್ಕಾಗಲ್ಲ, ಯಾವಾಗ ಬೇಕಾದ್ರೂ ದಾಳಿ ಮಾಡ್ತವೆ ಅವೆಲ್ಲ. ಮರಿ ಆನೆಗಳು ಅಲ್ಲ, ಮರಿ ಇದ್ದಾಗ ತಾಯಿ ಆನೆಗಳು ಅತ್ಯಂತ ಇಷ್ಟು 36 ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡು ಅಷ್ಟು 30 ಅಂದರೆ ಗಜಗರ್ಭ ಅಂತಾರಲ್ಲ, ಅಷ್ಟು ಜೋಪಾನವಾಗಿ ಮರಿನ ಬೆಳೆಸಿರುತ್ತೆ. ಬಟ್ ಈ ಒಂದು ಬೇಸಿಕ್ ಸೆನ್ಸ್ ಇದ್ರೆ ಸಾಕು ಜನಕ್ಕೆ, ವೈಲ್ಡಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅಂತ. ನೀವು ಹೇಳ್ದಂಗೆ ರಸ್ತೆಯಲ್ಲಿ ಹೋಗ್ಬೇಕಾದಾಗ ನಾಯಿ ಮಲಗಿರುತ್ತೆ, ನಾವು ಕಲ್ಲೆತ್ಕೊಂಡು ಏನು ಕುಡಿಬೇಕು. ವಿಡಿಯೋ ಯಾವುದೋ ನೋಡ್ದೆ ಕಣ್ರಿ, ಚೆನ್ನಾಗಿತ್ತದು. ಸಿಂಹ ಕೇಜಲ್ಲಿ ಇರುತ್ತೆ, ಸಣ್ಣದಾಗಿ ಒಂದು ಗ್ರಿಲ್ ಓಪನ್ ಆಗಿರುತ್ತೆ. ಆಚ್ಕೊಡ್ಬೋ ವ್ಯಕ್ತಿ ನಾಟಕ ಜೋಕರ್ ಥರ ವರ್ತಿಸ್ತಿರ್ತಾನೆ, ಅಂದ್ಕೊಂಡೆಲ್ಲ ಕಿರ್ಚಾಡ್ಕೊಂಡು ಮೂತಿ ಮುಟ್ಟೋದಂಗೆಲ್ಲ ಮಾಡ್ತಾ ಇರ್ತಾನೆ. ಅದು ಒಂದು ಕೈ ಹಿಂಗೆ ಆಚೆ ಹಾಕಿರುತ್ತೆ, ಹಿಂಗೆ ಅದು ಗರ್ಜನೆ ಮಾಡ್ತಾನೆ ಇರುತ್ತೆ. ಇವ್ನು ಯಾವಾಗ ಹಿಂಗೆ ಕೈ ಹೋಯ್ತೋ ಜಸ್ಟ್ ಹಿಂಗೆ ಅನ್ನತ್ತೆ, ಹಿಂಗೆ ಇಷ್ಟು ಓಪನ್ ಯಾಕೆ ಬೇಕಿತ್ತು? ಅಲ್ಲ, ಯಾಕೆ ಬೇಕಿತ್ತು ಅಲ್ವಾ ಸರ್? ಕಮಿಂಗ್ ಟು ಕಂಪ್ಲೀಟ್ಲಿ ವೈಲ್ಡ್ ಲೈಫ್, ಅದ್ರ ಬಗ್ಗೆ ನನಗೊಂದಷ್ಟು ಪ್ರಶ್ನೆಗಳಿದೆ. ಅಂದರೆ ನಿಮ್ಮ ವೀಡಿಯೋಸ್ಗಳನ್ನ ನೋಡ್ತಿರ್ಬೇಕಾದ್ರೆ ಹೆಂಗೆ ಸರ್ ಪ್ರತಿಯೊಂದಕ್ಕೂ ನೀವು ಹೆಸರಿಟ್ಟು ಹೇಳ್ತೀರಿ, ನಾಮಕರಣ ಮಾಡಿರ್ತೀರಾ ಅಲ್ವಾ, ಹೆಂಗೆ ಅಂತ? ಇಲ್ಲ, ಅದಕ್ಕೆ ಅದರದೇ ಆದಂಥ ಹೆಸರು ಇರುತ್ತಾ ಮುಂಚೆ? ಇರುತ್ತೆ. ಆ್ಯಂಡ್ ಹೌ ಟು ಐಡೆಂಟಿಫೈ? ಇದು ಇವಾಗ ಎಕ್ಸಾಂಪಲ್ ಒಬ್ಬರ ಹೆಸರಿರುತ್ತೆ, ಇವಾಗ ನಿಮ್ಮನ್ನ ನೀವೇ ಅಂತ ಐಡೆಂಟಿಫೈ ಮಾಡೋಕ್ಕೆ ನಿಮ್ಮ ಫೇಸ್ ಮುಖಾಂತರ ವಿ ಕ್ಯಾನ್ ರೆಕಗ್ನೈಸ್ ಪ್ರಾಣಿಗಳನ್ನ ಹೇಗೆ ಅಂತ. ಫಾರ್ ಎಕ್ಸಾಂಪಲ್, ಈಗ ಟೈಗರ್, ಅದ್ರದ್ದು ಬಾಡಿ ಸ್ಟ್ರೈಪ್ಸ್ ಇರುತ್ತಲ್ಲ, ಅದರಿಂದ ಐಡೆಂಟಿಫೈ ಮಾಡ್ತೀವಿ. ಇದು ಡಿಫ್ರೆಂಟ್ ನಮ್ಮ ಕೈ ರೇಖೆಗಳು ಹೇಗಿರುತ್ತೋ ಹಾಗೆ ಹುಲಿಗಳಿಗೆ ಬಾಡಿ ಸ್ಟ್ರೈಪ್ಸು, ಇದರಿಂದ ಐಡೆಂಟಿಫೈ ಮಾಡ್ತಾರೆ. ಅದಕ್ಕೆ ಅಲ್ವಾ ನಮ್ಮ ಟೈಗರ್ ಸೆನ್ಸಸ್ ಅಂತ ಮಾಡಿದಾಗ ಕ್ಯಾಮ್ರಾ ಟ್ರಾಪಿಂಗ್ಸ್ ಅಂತ ಹಾಕ್ತೀವಿ. ಅಲ್ಲಿ ಹೋದಾಗ ಈ ಟೆರಿಟರಿಯಲ್ಲಿ ಈ ಹುಲಿ ಇದೆ, ಕ್ಯಾಮ್ರಾ ಫೋಟೋ ಗಿಟೋಲ್ಲ ತಗೊಂಡು ಸ್ಟ್ರೈಪ್ಸು, ಓಕೆನಾ, ಈ ಟೆರಿಟರಿ ಇದೊಂದು ಹುಲಿ, ಒಂದು ಲೆಕ್ಕ. ನೆಕ್ಸ್ಟ್ ಬೇರೆ ಟೆರಿಟರಿಗೆ ಹೋಗ್ತೀವಿ, ಅಲ್ಲೊಂದು ಹುಲಿ, ಬಾಡಿ ಇದೇ ಹುಲಿನಲ್ಲಿ ಇರೋದು ಇಲ್ಲ, ಸ್ಟ್ರೈಪ್ಸು ಅಲ್ಲಿ ಅಬ್ಸರ್ವ್ ಮಾಡ್ತೀವಿ, ಇದಾದಲ್ಲ. ಓಕೆ, ಇದೇ ರೀತಿ ಆನೆಗಳದ್ದು ಅಷ್ಟೇ. ಆನೆಗಳು ಹೇಗೆ ಅಂದರೆ, ಒಂದು ಹರ್ಡಲ್ಲಿ ಎಷ್ಟು ಆನೆಗಳಿದೆ, ಈಗ ಅಡಲ್ಟು, ಸಬ್ ಅಡಲ್ಟು, ಜುವೆನೈಲು, ಬೇಬಿ, ಈ ಥರ ಒಂದು 8 ಆನೆಗಳಿದೆ. ಎಲ್ಲ ನೋಡ್ತೀವಿ ಕರೆಕ್ಟಾಗಿ. ನೋಡಾದ್ಮೇಲೆ ಬೇರೆ ಕಡೆ ಹೋಗ್ತೀವಿ. ಬೇರೆ ಕಡೆ ಹೋದಾಗ ಸೇಮ್ ಅಷ್ಟೇ ಆನೆಗಳಿದ್ವು ಅಂದರೆ ಓಕೆ, ಇದು ಸೆನ್ಸಸ್ ಲೆಕ್ಕ ಬರೋದಿಲ್ಲ, ಇದೇ ಬೇರೆ ಅದೇ ಬೇರೆ ಒಂಥರ ಇದ್ಬಿಡ್ತೀವಿ ನಾವು. ಇದೆ, ಪ್ರತಿಯೊಂದು ಪ್ರಾಣಿಗಳು ತನ್ನದೇ ಆದಂಥ ವಿಶೇಷತೆಗಳಿರ್ತವೆ. ಬಟ್ ಜಿಂಕೆಗಳಂತೂ ಕೌಂಟ್ ಮಾಡೋಕ್ಕಾಗಲ್ಲ ಬಿಡಿ ನೀವು, ಅದು ಗುಂಪಾಗಿ ಸಹಸ್ರಾರು ಇರ್ತವೆ. ಸಪೋಸ್ ಇಫ್ ಇನ್ ಕೇಸ್ ವೈಲ್ಡಲ್ಲಿ ಕಾರ್ನಿವರ್ಸ್ ಅನಿಮಲ್ಗಳಿಲ್ಲ ಅಂದರೆ ಹರ್ಬ್ಸ್ ಎಲ್ಲ ತಿಂದು ಬಿಸಾಕುತ್ತೆ. ಫುಡ್ ಚೈನ್ ಬ್ಯಾಲೆನ್ಸ್ ಆಗಬೇಕಂದ್ರೆ ಇದೆಲ್ಲ ಮಾಡಲೇಬೇಕು.
ಬಟ್ ಅನ್ಫಾರ್ಚುನೇಟ್ಲಿ ಈ ಪೋಚಿಂಗ್ ಅಲ್ಲಲ್ಲಿ ನಡೀತಾ ಇದೆ ಅಂತ ಕೇಳ್ಪಟ್ಟೆ. ಎಷ್ಟೋ ವೀಡಿಯೋಗಳು ಫೋಟೋಗಳು ನೋಡ್ತೇನೆ, ಈ ಕಾಲುಗಳನ್ನ ಕಟ್ ಮಾಡ್ಕೊಂಡು ಹೋಗಿರ್ತಾರೆ ಆ ಕ್ಲಾಸ್ಗೋಸ್ಕರ ಓಕೆ ಇಟ್ಟಿರ್ತಾರೆ. ಈಗ ಮಚಲಿ ಅಂತ ಏನಕ್ಕೆ ಬಂತು ಹೆಸರು ಅಂತ ಗೊತ್ತಾ? ಅಂದರೆ ಅದು ಕಣ್ಣಿನ ಮೇಲ್ಗಡೆ ಮೀನಿನ ಆಕಾರದ ಒಂದು ಗುರುತಿತ್ತು, ಮಚಲಿ ಅಂತ ಹೆಸರಿತ್ತು. ಈಗ ಅರಿಕೊಂಬನ್ ಅಂತ ಹೇಳಿದೆ, ಅಕ್ಕಿ ಪ್ರಿಯ ಅರಿಕೊಂಬನ್ ಅಂತ ಗೊತ್ತು. ಪಡೆಯಪ್ಪ ಅಂತ ಒಂದು ಆನೆ. ಏನಕ್ಕೆ ಪಡೆಯಪ್ಪ ಅಂದರೆ ರಜನಿಕಾಂತ್ ಅವಾಗ ಸಿನಿಮಾ ರಿಲೀಸ್ ಆಗಿರುತ್ತೆ. ಆ ರಜನಿಕಾಂತ್ ಅವ್ರ ಆಟಿಟ್ಯೂಡ್ಗೂ ಈ ಆನೆಗೂ ಹೊಂದಾಣಿಕೆ ಇರುವಂಥ ಕಾರಣ ಇದಕ್ಕೆ ಪಡೆಯಪ್ಪ ಅಂತ ಹೆಸರು ಜನ ಫಿಕ್ಸ್ ಮಾಡಿಬಿಡ್ತಾರೆ. ನಮ್ಮ ಅಭಿಮನ್ಯು ಏನೀಗ ಹೆಸರು ಅದಂತೂ ಗೊತ್ತಿಲ್ಲ. ಅಭಿಮನ್ಯು, ಅರ್ಜುನ, ಬಲರಾಮ, ಗಜೇಂದ್ರ ಇವೆಲ್ಲ ಇದು ಹಿಂಗೆ ನೋಡಿದ್ರೆ ಬೀಟಮ್ಮ ಗ್ಯಾಂಗ್ ಅಂತ ಒಂದಿದೆ ಸಕಲೇಶ್ಪುರದ ಹತ್ರ. ಬೀಟಮ್ಮ ಭುವನೇಶ್ವರಿ ಗ್ಯಾಂಗ್ ಅಂತ. ಅಂದರೆ ಆನೆಗಳ ಹೆಸರು ನೋಡಿ ಹೆಂಗಿಟ್ಟಿದ್ದಾರೆ. ಏನು ಹೆಸರು? ಕ್ಯಾಪ್ಟನ್ನು, ಮೌಂಟೇನು, ಕಾಮಿಡಿ ಕುಳ್ಳ, 5G ಹೆಸರುಗಳು ಜನನೇ ಇಟ್ಟಿರೋದು. ಜನ ಎಲ್ಲಿರ್ತಾರೆ ಸರ್? ಸುಮ್ಮನೆ ಅವರೇ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಹಂಗೆ ಓಕೆ ಅವರು ನಾಮಕರಣ ಮಾಡಿ ಫಿಕ್ಸ್ ಮಾಡ್ಬಿಡ್ತಾರೆ ಹೆಸರಿಗೆ. ಬಟ್ ಆನೆಗೆ ಆ ಹೆಸರು ಅಂತ ಗೊತ್ತಾ? ಈಗ ನಮ್ಮ ಮನೆ ನಾಯಿಗೆ ನಾನು ಹಿಂಗನ್ನು ನೋಡ್ತಾಳೆ, ಡಾರ್ಲಿಂಗ್ ಅನ್ನು ತಿರುಗ್ತಾಳೆ, ಅದು ತಿರುಗ್ತಾಳೆ. ಅಲ್ಲ ಅದ್ರ ಹೆಸರು ಇಟ್ಟಿರ್ತೀವಲ್ಲ, ಹೆಸರು ಹೇಳೋದು ತಿರುಗುತ್ತೆ. ಬಟ್ ಅದು ಗೊತ್ತಿರ್ಬೇಕಲ್ಲ ನಾವು ಅದೇ ಹೆಸರು ಕರಿತಿದೀವಿ ಅಂತ. ಈಗ ಚಾರ್ಲಿ ಸಿನಿಮಾದಲ್ಲಿ ಅವನು ಹಿಂಗಂತ ಕರೀತಾರೆ ಶೆಟ್ರು, ಆಮೇಲೆ ಚಾರ್ಲಿ ಅಂತ ಹೆಸರಿಡ್ತಾರೆ, ಅದು ಗೊತ್ತಿರಲ್ಲ. ಬೀಚ್ ಹತ್ರ ಕೂತಿರ್ಬೇಕಾದಾಗ ಕೀಟನ್ ಅಂದಾಗ ಆವಾಗ ತಿರುಗುತ್ತೆ ಅದು. ಅಂದರೆ ಬಾಲ್ಯಾವಸ್ಥೆಯಲ್ಲಿ ಯಾವ ಹೆಸರಿಂದ ಕರೆದು ರೂಢಿ ಮಾಡಿರ್ತಾರೋ ಆ ಹೆಸರು ಕೇಳಿಸುತ್ತೆ. ಈಗ ಒಂದು ಅಡಲ್ಟ್ಹುಡ್ಗೆ ಬಂದ್ಮೇಲೆ ಒಂದು ಹೆಸರು ಅಂತ ಇಟ್ಟು ನಾವು ಅವ ಕರೆದಂಗೆ ರಿಯಾಕ್ಟ್ ಮಾಡ್ಬೇಕು, ಅವೆಲ್ಲ ಮಾಡಲ್ಲ. ಇನ್ನು ಚೋಟಾ ಮಟ್ಕ ಅಂತ ಒಂದು ಟೈಗರ್ ಇದ್ದಾನೆ. ಇನ್ಯಾವುದದು ಹೆಸರುಗಳೇ ಮರ್ತೋಗ ಮೇಡಮ್, ಅವೆಲ್ಲ ಹುಲಿಗಳ ಹೆಸರುಗಳು. ಆ್ಯಂಡ್ ಸಿಂಹಂದು ಒಂದು ವಿಡಿಯೋ ಹಾಕಿದ್ರಲ್ಲ ಸರ್ ರೀಸೆಂಟಾಗಿ, ಆ ಮೊಸಳೆ ಸಿಂಹಕ್ಕೆ ಭಯ ಬೀಳ ಸ್ಕಾರ್ಫೇಸ್. ಆ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ರಿ ಅಲ್ಲ. ಇನ್ನು ನೀವು ಏನಂತ ಅಲ್ಲ ಆ ಸಿಂಹ ಏನ್ ಬರೀ ಇಂಡಿಯಾದಲ್ಲಿ ನನ್ನ ಕಸಿನ್ ಮಚಲಿ ಬಗ್ಗೆ ಕೇಳಿದ್ಯಾ? ಕಸಿನ್ ಅಲ್ಲ ಸರ್, ಎಷ್ಟು ಅದ್ಭುತವಾಗಿದೆ ಗೊತ್ತಾ? ಇದಕ್ಕೂ ಕಸಿನ್ಸ್ ಇರುತ್ತೆ, ಇದಕ್ಕೂ ಅಪ್ಪ ಅಮ್ಮ ಇರ್ತಾರ, ಇದಕ್ಕೂ ಇದು ಕ್ಯಾಟ್ ಫ್ಯಾಮಿಲಿ, ಅದು ಕ್ಯಾಟ್ ಫ್ಯಾಮಿಲಿ. ನನ್ನ ಕಸಿನ್ನು ಅದು ಮಚಲಿ ಕ್ಯಾಟ್ ಫ್ಯಾಮಿಲಿ. ಆ ಒಂದು ಕ್ರೊಕೊಡೈಲ್ನ ಹೇಗೆ ಎಳ್ಕೊಂಬಂದು ಕೊಂದು ಸಾಯಿಸುತ್ತಲೋ ಆ ಥರ ನೀನು ಸಾಯ್ಬೇಕಾ? ಇಲ್ಲ ತಾನೆ, ಹೋಗಿದ್ದಕ್ಕೆ ಒಂದು ಆಡು ಭಾಷೆಯಲ್ಲಿ ಇರಲಿ, ಅದು ಗರ್ಜನೆ ಮಾಡೋದಕ್ಕೂ ಅದು ಹಿಂದಕ್ಕೆ ಹೋಗೋದಕ್ಕೂ ಸಿಂಕ್ ಆಯ್ತು. ಕೂರಿಸ್ಬಿಟ್ಟೆ. ಇಲ್ಲಿ ಡಬ್ಬಿಂಗ್ ಮಾಡಿದಾಗ ಎಷ್ಟು ಖುಷಿ ಆಗುತ್ತೆ ಸರ್ ಪ್ರಾಣಿಗಳಿಗೆ ಡಬ್ಬಿಂಗ್ ಮಾಡಿದಾಗ. ಫುಲ್ ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇರ್ತೀನಿ ನಾನು. ವಿಡಿಯೋ ನೋಡ್ತಾ ಇರ್ತೀನಿ. ಓಕೆ, ಇತ್ತೀಚೆಗೆ ಒಂದು ರೀಲ್ ತುಂಬ ವೈರಲ್ ಆಗಿತ್ತು. ಕಿಂಗ್ ಚಾರ್ಲ್ಸ್ ಅಂತ ಒಂದು ನಾಯಿ ನೋಡಿರ್ಬೇಕಾದ್ರೆ ನೀವು ನೋಡಿ. ಒಂದು ವೆಬ್ ಸೀರೀಸ್ ಮಾಡೋವಂಥ ಒಂದು ಸಬ್ಜೆಕ್ಟ್ ಆಗೋಯ್ತು ಅದಂತೂ. ಕತೆ ಆ ಮನುಷ್ಯ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತಾನೆ ಹಿಂಗೆ, ಕಿಂಗ್ ಚಾರ್ಲ್ಸ್ ಆಗಿದ್ದ ಹೀಗಿದ್ದ ಅಂತ. ಪರವಾಗಿಲ್ವೇ, ನಾಯಿಗಳಿಗೊಂದು ಕತೆ ಮಾಡಿದಾರಲ್ಲ. ಅದು ಎಂಟ್ರಿ ಆಗ್ತಿದ್ದ ಹಾಗೆ ಬೇರೆ ನಾಯಿಗಳೆಲ್ಲ ತಲೆ ಬಗ್ಗಿಸ್ತವೆ ಹಿಂಗೆ. ಬೊಗಳಲ್ಲೇ ಏನಿಲ್ಲ, ಅವನು ಹೋಗ್ತಾ ನಿಂತ್ಕೊಂಡು ನೋಡ್ತಾ ಇರ್ತಾನಿಗೆ. ಯಾವ್ದು ತೀಟೆ ಮಾಡ್ತಾರೋ ನಾಯಿ ಮೆತ್ತಿಗೆ ತಲೆ ಬಗ್ಸ್ ಹಂಗೆ. ಹೌದು, ಅಲ್ಲ ಅದಕ್ಕಿಂತ ಫಿಟ್ ಆಗಿ ಫೈನ್ ಆಗಿರೋ ನಾಯಿಗಳು ಎಷ್ಟೊಂದು ಇರುತ್ತೆ ಅದು ಸುತ್ತಮುತ್ತ. ಇದು ನೋಡೋದಕ್ಕೂ ಏನು ಅಂತ ಇದಿಲ್ಲ, ಬಟ್ ಆ ನಾಯಿ ಬಂದ ತಕ್ಷಣ ಇನ್ನೊಂದು ಅದು ತಲೆ ಬಗ್ಸೇ ಬಿಡುತ್ತೆ. ಕಿಂಗ್ ಅಷ್ಟೇ. ಆ್ಯಂಡ್ ಸರ್ ಇದು ಕಂಪ್ಲೀಟ್ ಐ ಮೀನ್ ವೈಲ್ಡ್ ಲೈಫ್ ಫಾರೆಸ್ಟಲ್ಲಿ ಕೂಡ ಅವ್ರದ್ದು ನೀವು ಹೇಳ್ದಂಗೆ ಇದಕ್ಕೊಂದು ಲೀಡರ್ ಅಂತೆಲ್ಲ ಇರುತ್ತಾ ಸರ್? ಪ್ರಾಣಿಗಳು ಮಾಡ್ಕೊಂಡಿರ್ತಾವ? ನಮ್ಮಲ್ಲಿಲ್ಲ, ಬಟ್ ಲಯನ್ಗಳಲ್ಲಿದೆ. ಅದು ಲಯನ್ಗಳಲ್ಲಿದೆ, ತೋಳಗಳಲ್ಲಿದೆ. ಆ್ಯಂಡ್ ದೆನ್ ಅಷ್ಟೇ, ಆನೆಗಳಿಲ್ಲ. ಆನೆಗಳಲ್ಲಿದೆ ಮೇನ್. ಅದು ಮೇಲ್ ಎಲಿಫೆಂಟ್ ಅಂತ ಗ್ರೂಪಲ್ಲಿದ್ದರೆ ಅದೇ ಡಾಮಿನೇಟಿಂಗು. ಅಷ್ಟು ಫ್ಯಾಮಿಲಿನ ಅದು ಪ್ರೊಟೆಕ್ಟ್ ಮಾಡಬೇಕದು. ಬೇರೆ ಆನೆಗಳೀಗ ಗಂಡು ಮಕ್ಳು ಹಣೆ ಬರೋ ಕೇಳಿ, ಒಂದು ಹೆಣ್ಣಿನ ಹೊಲಿಸ್ಕೋಬೇಕು ಅಂದರೆ ಬೇರೆ ಗಂಡಿನ ಜೊತೆ ಕಚ್ಚಾಡಬೇಕು. ಪ್ರಾಣಿಗಳು ನಮ್ಮ ಮನುಷ್ಯರಲ್ಲಾಗಿರ್ಬೋದು, ಪ್ರಾಣಿಗಳಲ್ಲಾಗಿರಬಹುದು. ಅದಕ್ಕಿಂತ ನಾನು ಬಲಿಷ್ಠ ಅಂತ ಪ್ರೂವ್ ಮಾಡಬೇಕು. ಹೆಣ್ಣು ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಹಿಂಗೆ, ಗಂಡು ಮಕ್ಳು ಕಚ್ಚಾಡ್ತಿರ್ತಾರೆ ಹಂಗೆ. ಯಾವ್ದು ಗೆಲ್ತಾನೋ ಅವನ ಜೊತೆ ಇವಳ ಒಂದು ಶೃಂಗಾರ ಕಾವ್ಯ. ಇನ್ನೇನು ಮತ್ತೆ ಅಲ್ಲ ಕಣ್ರಿ, ಚಿಟ್ಟೆಗಳು ಕಚ್ಚಾಡ್ತವೆ, ಉಡ, ಹಾವು, ಆನೆ, ಪ್ರತಿಯೊಂದು ಪಕ್ಷಿಗಳಂದ್ರೆ ತನ್ನ ಒಂದು ವಿಶೇಷತೆನ ಎಕ್ಸ್ಪೋಸ್ ಮಾಡಬೇಕು. ಡ್ಯಾನ್ಸಲ್ಲೋ, ನವಿಲು ಗರಿಬಿಚ್ಚಿ ಫುಲ್ಲು ಈ ಕಡೆಯಿಂದ ಆ ಕಡೆ, ಆ ಕಡೆ ಓಡಾಡ್ತಿರುತ್ತೆ. ಹೆಣ್ಣು ನವಿಲು ಕ್ಯಾರೆ ಅಂದೇ ಹೋಗ್ತಾ ಇರುತ್ತೆ. ಕೂಗೋಕ್ ಹೋಗಿಲ್ಲ ಗಂಡು ನೋಡಿ, ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಬಟ್ ಹೆಣ್ಣು ಏನಂದ್ರೇನು ಇಲ್ಲ. ಬಟ್ ಹಂಗೆ ಲಾಯಲ್ಟಿ ವಿಚಾರದಲ್ಲಿ ಬಂದಾಗ ಪೆಂಗ್ವಿನ್ಸು ಕೊನೆವರೆಗೂ ಒಂದೇ ಸಂಗಾತಿ.
ಸ್ವಾನ್ಸ್, ಅದು ಒಂದೇ ಸಂಗಾತಿ. ತೋಳ, ದೆನ್ ಹಾರ್ನ್ಬಿಲ್, ಇವೆಲ್ಲ ಸಂಗಾತಿಗಾಗಿ ಪ್ರಾಣ ಬೇಕಾದ್ರೆ ಕೊಟ್ಬಿಡ್ತಾವೆ ಇವೆಲ್ಲ. ಆ ಥರ ಒಂದು ಬಾಂಡಿಂಗ್ ಇರುತ್ತೆ ಗಂಡ ಬೆರಳಿಗೆ ಎಷ್ಟು ಪ್ರಾಣಿ ಪಕ್ಷಿ ಅದನ್ನ ಕಲಿಬೇಕು ನಾವು ಅದನ್ನೆಲ್ಲ. ನಾವೀಗ ಬೆಳಿಗ್ಗೆ ಒಬ್ಬ ಸಂಜೆ ಈ ಥರ ಚೇಂಜಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ರೇ ಅದು ಅಷ್ಟೇ ಪ್ರೀತಿ ಲವ್ ಅವೆಲ್ಲ ಏನಾಗಿದೆ ಈಗ ಪ್ರೆಸೆಂಟ್ ಜನ್ರೇಷನಲ್ಲಿ ಅಂತ ಇಲ್ಲ, ಸಿಗ್ತಾ ಇಲ್ಲ. ಅದಕ್ಕೆ ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಒಂದು ವಯೋಮಿತಿ 30 ದಾಟ್ತಿದ್ದ ಹಾಗೇನೆ ಅದು ಬೇಡ ಹೇಳ್ತಾರಲ್ಲ, 30 ಆಯಿತು ಹೆಣ್ಣಾರು ಸಿಗಲ್ಲ, ಹೆಣ್ಣಾರು ಕೊಡಲ್ಲ, ಮದುವೆ ಆಗು ಅಂತಾರಲ್ಲ. ಸರಿ ಓಕೆ, ವಯಸ್ಸಾಯಿತು ಹೆಣ್ಣಾರು ಕೊಡಲ್ಲ. ಅದೇ 30 ವಯಸ್ಸಲ್ಲಿ ಸತ್ತೋಗ್ಬಿಟ್ರೆ ಚಿಕ್ಕ ವಯಸ್ಸಲ್ಲಿ ಹೋಗ್ಬಿಟ್ಟ ಅಂತಿರಲ್ಲ, ಏನಕ್ಕೆ ಅಲ್ವ? ಅಂದರೆ ಸಾವಿಗೆ ಮಾತ್ರ ವಯಸ್ಸು ಚಿಕ್ಕದು, ಮದುವೆಗೆ ಇಲ್ಲ. ನಮ್ಮ ಎಂಥದ್ದು ಹಿರಿಕರವಾಗ ಒಂದು ಮಾತು ಹೇಳ್ತಾ ಇದ್ರು, ತಲೆಯಲ್ಲಿ ಒಂದು ಸುಳಿದ್ರೆ ಒಂದು ಮದುವೆ, 2 ಇದ್ರೆ 2 ಮದುವೆ. ಕರೆಕ್ಟಾ? ಮಾರಲ್ ಆಫ್ ದ ಸ್ಟೋರಿ, ಮದುವೆ ಅಂದರೆ ಸುಳಿ. ಯಾಕೆ ಲಾಕ್ ಆಗಬೇಕು ಸರ್? ಏನ್ ರಿಲೇಟ್ ಮಾಡ್ಬಿಟ್ರಿ ಸರ್? ಮದುವೆ ಅಂದ್ರೆ ಸುಳಿ ಬಿಚ್ಚತ್ತಂಗೆ ಅಂತ ಲಾಕ್ ಆಗಬೇಕು? ಸಿಂಗಲ್ ಆಗಿದ್ಬಿಟ್ರಪ್ಪ ಅಷ್ಟೇ, ಬಿಚ್ಚತ್ತಂಗೆ ಅಂತನಾ? ಬೇಡ. ಸೊ ನೀವು ಹೇಳ್ತಿದ್ರಿ ಲೈಕ್ ಅಂದ್ರೆ ಒಂದು ಏಜ್, ಅಂದ್ರೆ ಸೊಸೈಟಿನ ಒಂದು ಏಜ್ ಇಟ್ಬಿಟ್ಟಿದೆ, ಈ ಏಜಲ್ಲಿ ನೀವು ಮದುವೆ ಆಗ್ಬೇಕಪ್ಪ, 25 30 ಒಳಗಡೆ ಮದುವೆ ಆಗ್ಬೇಕು ಅಂತ. ನಿಮ್ ಪ್ರಕಾರ ಯಾವಾಗ ಮದುವೆ ಆಗ್ಬೇಕು ಸರ್? ಮದುವೆನೇ ಆಗ್ಬಾರ್ದು ಅನ್ನೋದು ಏನಕ್ಕಾಗಬೇಕು ಅಂತ ಜೀವನಕ್ಕೆ ಸಂಗಾತಿ ಬೇಕು ಅಲ್ವಾ ಸರ್, ನಮ್ಮ ಜೊತೆ ಟ್ರಾವೆಲ್ ಮಾಡುವಂಥವ್ರು? ಮೇಡಮ್, ಮುಂಚೆ ಒಂದು ತಲೆಮಾರಿತ್ತು. ಯಾವ ಥರ ಅಂದರೆ, ಈಗ ನಮ್ಮ ಅಪ್ಪ ಅಮ್ಮದಿರ ತಗೊಳ್ಳಿ, ಮನೆಯಲ್ಲಿ ಗಂಡ ಅದನ್ನು ಹೆಂಡತಿಗೆ ಜೋರು ಮಾಡಿದಾಗ ಹೆಂಡತಿ ಅನುಸರಿಸ್ಕೊಂಡಿರ್ತಾಳೆ, ವಾಪಸ್ ರಿಪೀಟೇ ನೋಡೋದಿಲ್ಲ. ಗಂಡ ಹೊಡಿಲಿ ಬೈಲಿ ಏನೇ ಮಾಡಲಿ, ನೀನೇ ನನ್ನ ದೇವರು ಅಂತ ಮನೇಲಿರುವಂಥ ಹೆಂಡತಿ. ಬಟ್ ಗಂಡಂಗೆ ಅಷ್ಟೇ ಪ್ರೀತಿ ಇರ್ತಿತ್ತು ಹೆಂಡತಿ ಮೇಲೆ. ಇವಾಗ ಒಂದು ಸ್ವಲ್ಪ ರೈಸ್ ಆಗಲಿ ವಾಯ್ಸು, ಜೊತೆಗೆ ಆಲಿಮನಿ ಬೇರೆ, ಕಷ್ಟಪಟ್ಟು ದುಡ್ದಿರೋದನ್ನೆಲ್ಲ ಎತ್ಕೊಬೇಕು ಸರ್. ಅದು ಚೈನಾದಲ್ಲೆಲ್ಲ ಅದನ್ನ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ, ಬಟ್ ನಮ್ಮಲ್ಲಿ ಅದು ಮಾಡಬೇಕು. ಸೊ ಈಗ ತುಂಬ ಡೈವರ್ಸ್ ಕೇಸ್ಗಳು ಏನಕ್ಕಾಗ್ತಾ ಇದೆ, ಒಂದು ಅರ್ಥ ಬಾಂಡಿಂಗ್ ಇಲ್ಲ. ಈಗ ಇಂಡಿಪೆಂಡೆಂಟ್ ವುಮೆನ್ ಅಂತ ಹೇಳಿದಾಗ ಅವರು ವರ್ಕ್ ಮಾಡ್ತಾರೆ, ಇವರು ವರ್ಕ್ ಮಾಡ್ತಾರೆ, ನನ್ನ ಜೀವನ ನಾನು ನೋಡ್ಕೋತೀನಿ, ಬೇಕಾಬಿಟ್ಟಿ ಮನಸ್ತಾಪಗಳು. ಅದಕ್ಕೆ ನನಗೆ ಈ ಮದುವೆ ಲವ್ ಇದೆ, ಬಟ್ ಇದೆ ಅಂತ ಹಿಂಗೆ ಆಕ್ಷನ್ ನೋಡಿ ಏನು ಅರ್ಥ ಸರ್? ಪ್ರೀತಿ ಬಗ್ಗೆ ಒಂದಷ್ಟು ಎಮೋಷನ್ಸ್ನ, ಪ್ರೀತಿನ ಪರಿಚಯ ಮಾಡಿಸ ನಾವು ವಿವೇಕ್ ಸರ್ ಒಳಗಿರುವಂಥ ಒಂದು ಪ್ರೀತಿ ಬಗ್ಗೆ ಇರುವಂಥ ವಿಚಾರಗಳನ್ನ ಹೊರಗಡೆ ಆ್ಯಕ್ಚುಲಿ ಹೇಳಬೇಕಂದ್ರೆ, ನನಗೆ ಕಾಡು ಪರಿಚಯ ಆಗೋದಕ್ಕೆ ಕಾರಣ ಆ ಹುಡುಗಿ. ಅಂದರೆ ನನ್ನ ಒಂದು ಹಾರ್ಡ್ ಡೇಸಲ್ಲಿ ಬಿಟ್ಟು ಹೋಗ್ಬಿಟ್ಲು, ತುಂಬ ಕನ್ಫ್ಯೂಸಿಂಗ್ ಸ್ಟೇಟಲ್ಲಿದ್ದಾಗ ಹೊರಟೋದ್ಲು. ಎಷ್ಟು ವರ್ಷದ ಪ್ರೀತಿ ಸರ್? ಆದರೆ ಅವಾಗ 2019ರಲ್ಲಿ ಪರಿಚಯ ಆಗಿ ಇಷ್ಟ ಎಲ್ಲ ಪಟ್ಟಿದ್ದು. 20 ಒಂದಷ್ಟು ಮನಸ್ತಾಪ ಆಗಿ ಡಿಸ್ಕನೆಕ್ಟ್ ಆಗೋದು. ನಾನು ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದೆ. ನಾನು ಏನು ಮಾಡೋದು ಗೊತ್ತಾಗ್ತಿರಲಿಲ್ಲ ನನಗೆ. ಆವಾಗಲೇ ನನ್ನ ಫ್ರೆಂಡಿಗೆ ಪರಿಚಯ ಮಾಡಿಸಿದ ಕಾರ್ಡ್ ನನಗೆ. ಸೊ ಅಲ್ಲಿ ಹೋಗೋಕ್ಕೆ ರೂಢಿ ಮಾಡ್ಕೊಂಡಾಗ ಇವಳು ನೆನಪು ಇತ್ತು. ಅವಾಗ ನೆನಪಾಗಲ್ಲ, ನೆನಪಲ್ಲೇ ಇರ್ತಾಳೆ ಅವಳು. ನೆನಪು ಶಾಶ್ವತ. ಅದೇ ಸೊ ಒಂದಷ್ಟು ಇಷ್ಟು 4 ವರ್ಷ ಆಯಿತು, 5 ವರ್ಷ ಆಯಿತು. ಕಾದೆ ಬರ್ತಾಳೆ, ಗೊತ್ತಾಗುತ್ತೆ, ಬರ್ತಾಳೆ, ಒಂದಲ್ಲ ಒಂದಿನ ಬಂದೇ ಬರ್ತಾಳೆ ಅಂತ ನೀವು ಕಾಯ್ತಿದ್ದೀರಾ? ಈಗಲೂ ಅಷ್ಟೇ. ಬಟ್ ಇದಾಳಿ ಈಗಿಲ್ಲ ಅಂತಲ್ಲ, ಬಂದ್ಲು ಲಾಸ್ಟ್ ಇಯರ್ ವಾಪಸ್ಸು, ಅರ್ಥ ಮಾಡ್ಕೊಂಡಿಲ್ಲ. ಆದರೆ ಕನ್ಫ್ಯೂಷನ್ ಸ್ಟೇಟಲ್ಲಿ ಓಕೆನಾ ಬೇಡವಾ ಅಂತ. ಬಟ್ ನಾನು ಹೇಳ್ತೀನಿ, ಇಡೀ ಪ್ರಪಂಚದಲ್ಲಿ ನಾನು ಇಷ್ಟಪಡುವ ಒಂದು ಹುಡುಗಿ ಅದು ಅವಳೆ. ಅವಳು ನನ್ನ ಕಣ್ಣಿಗೆ ಮಾತ್ರ ಅವಾಗವಾಗ ಕಾಣ್ತಾ ಇರ್ತಾಳೆ. ನನಗೆ ಅವಳು ಅಷ್ಟಿಷ್ಟ, ನನಗೆ ಅವಳು ಅಷ್ಟಿಷ್ಟ, ನನಗೆ ಅವಳು ಅಷ್ಟೇ ಇಷ್ಟ. ನಾನು ಬೇರೆ ಯಾರು ಬೇಡ, ನಾನು ಸುಮ್ಮನಾಗ್ಬಿಡ್ತೀನಿ. ನಾನು ಅಷ್ಟೇ ಕಟ್ಕೊಂಡ್ರೆ ನೀನು ಕಟ್ಕೊಳ್ತೀನಿ, ಇಲ್ಲಾಂದ್ರೆ ಹಿಂಗೆ ಎದ್ಬಿಡ್ತೀನಿ. ಬಿಡಮ್ಮ, ನಾನು ನಿನ್ನ ಮನೇಲಿ ಯಾರು ತೋರಿಸ್ತಾರ, ಕಟ್ಕೊಂಡು ಖುಷಿಯಾಗಿರು, ನಾನು ಬೇಡ ಅಂದರೆ. ಬಟ್ ನಾನು ಒಬ್ಬನೇ ರೂಢಿ ಆಗೋಗಿದೆ ನನಗೆ. ಬೇರೆ ಹೆಣ್ಣಿನ ಸಹವಾಸ, ಬೇರೆ ಹೆಣ್ಣಿನ ಪ್ರೀತಿಗಾಗಿ ಅಲವತ್ಕೊಳ್ಳೋದು ಬೇಕಾಗಿಲ್ಲ ನನಗೆ ಅಂತ. ಕಾಡಲ್ಲಿ ಸಾಕಷ್ಟು ಪ್ರಾಣಿಗಳಿವೆ, ಆ ಪ್ರೀತಿ ಸಾಕು ನನಗೆ, ಬೇರೆ ಅಷ್ಟೇನು ಬೇಡಪ್ಪ. ಅದಾದಮೇಲೆ ಈಗ ಓಕೆ, ಮಗುಗೆ ಹೆಲ್ತ್ ಇಶ್ಯೂಸ್ ಅಂತ ಬಂದೇ ಬರುತ್ತೆ. ಆ ಹೆಲ್ತ್ ಇಶ್ಯೂ ಆದಾಗ ನಿಮ್ಗೆ ಆವಾಗ ಅಪ್ಸೆಟ್ಗಳು, ಆಂಗ್ಸೈಟಿಗಳು, ಅದೆಲ್ಲ ತಡ್ಕೊಳ್ಳೋ ತಾಕತ್ತು ನಿನಗಿದೆಯಾ?
ಹೆಂಡತಿ ಜೊತೆ ಮನಸ್ತಾಪಗಳು ಬರುತ್ತೆ. ನನ್ನ ಫ್ರೆಂಡೇ ಒಂದು ಸಲ ಫೋನ್ ಮಾಡಿದ್ದೆ ಮಧ್ಯರಾತ್ರಿ 11 ಗಂಟೆಗೆ. ಮಗ ನಾಗರೋಳೆ ಹೋಗ್ತೀನಿ ಬರ್ತೀನೋ ಅಂದೆ. ಒಂದು ನಿಮಿಷ ಹಂಗೆ ಇರು ಅಮ್ಮ, ಬೇಕಾ ನಾಗರೋಳೆ ಹೋಗ್ತದೇನೋ, ಹೋಗಿ ಬರಲ್ಲ. ವಾಯ್ಸ್ ಆ ಕಡೆ ಹೆಂಡ್ತಿಯಿಂದ, ಹೋಗಿ 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 ಎಂಜಾಯ್ ಮಾಡ್ಕೊಂಡು ಬನ್ನಿ. ನಾನು ನನ್ನ ಮಗ ಇಬ್ಬರು ಮನೆ ದೇವರ್ಸಿಗಳ ಥರ ಬಿದ್ದಿರ್ತೀವಿ. ಅಯ್ಯೋ ಇಲ್ಲ, ನಾನು ಗ್ರೀನರಿಲಿ ಇರ್ಬೇಕು, ನಾನು ನನಗೆ ಆಗ್ತಾಯಿರ, ನನಗೆ ಎದ್ದು ಹೊಟ್ಬಿಡ. ಅಮ್ಮಂಗೂ ಹೇಳಿಲ್ಲ, ನಾನು ಗೊತ್ತು ನನ್ನ ರೂಮ್ ಯಾವಾಗ ಬೆಳಿಗ್ಗೆ ತನಕ ಡೋರ್ ಓಪನ್ ಆಗಲ್ವೋ ಗೊತ್ತಾಗುತ್ತೆ. ಓಕೋ ಮನೇಲಿಲ್ಲ ಮಗ, ಎಲ್ಲಿರ್ತಾನೆ ಕಾಡಲ್ಲಿ ಬಿದ್ದಿರ್ತಾನೆ. ನನ್ನ ಮೇಲೆ ನನಗೆ ಕಾಲ್ ಮಾಡೋದು ಬಿಟ್ಬಿಟ್ಟಿದ್ದಾರೆ ಅವರು, ಗೊತ್ತು ಅವ್ರಿಗೆ. ಹುಷಾರಾಗಿರ್ತಾನೆ ಎಲ್ಲೇ ಹೋದರೂ ಕೂಡ ಅಂತ. ನಾನು ಯಾರಿಗೂ ಅಪ್ಡೇಟ್ ಮಾಡಿ ಹೋಗೋದಿಲ್ಲ ನಾನು.